Why don't we take a moment and appreciate all our youth? ನಮ್ಮ ಯೌವನಸ್ಥರಿಗೆ ಯಾಕೆ ನಾವು ಕೈ ಚಪ್ಪಾಳಿ ತಟ್ಟುತ್ತವರನ್ನು ಗೌರವಿಸ್ತೀವಿ? Praise God. You know, every time there is some program or something, they're always doing all the works, right? ಯಾವುದಾದ್ರೂ ಕಾರ್ಯಕ್ರಮ ಇರುವಾಗ ಅವರು ಎಲ್ಲ ಕಾರ್ಯಗಳಲ್ಲಿ ಭಾಗಿಗಳಾಗಿರ್ತಾರೆ. This reminds me of talking about one young person, one youth in the Bible. ಈ ಸಂಗತಿ ಒಬ್ಬ ಸತ್ಯವೇದದಲ್ಲಿರುವ ಯೌವನಸ್ಥನ ವಿಷಯವಾಗಿ ಮಾತನಾಡ್ತದೆ. That is Peter. ಅದು ಪೇತ್ರನು. Let's turn our Bibles to Luke chapter 5. ಲೂಕನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ನಾವು ತಿರುಗಿಸುವ. You know, Luke chapter 5, from verse 1 to 10 if you read. ಲೂಕನ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 10ರವರೆಗೆ ನಾವು ನೋಡೋದಾದ್ರೆ, here we see Jesus chose some young people. ಅಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಯೌವನಸ್ಥ ಜನರನ್ನು ಆರಿಸಿಕೊಳ್ಳುವುದನ್ನು. The other day I was talking to the youth team. ಯೂತ್ ತಂಡಕ್ಕೆ ನಾನು ಮಾತನಾಡ್ತಿರುವಾಗ, usually we keep the youth ministry as a second part of the church ministry. ಯೂತ್ ಸೇವೆಯನ್ನು ನಾವು ಸಭಾ ಸೇವೆ ಎರಡನೇ ಭಾಗವಾಗಿ ತೆಗೆದುಕೊಳ್ತೇವೆ. Usually the church Sunday services, this will be the first primary choice. ಸಭೆಯ ಆರಾಧನೆ ಕಾರ್ಯಕ್ರಮ ಅದು ಮೊದಲನೇದಾಗಿರುವಂತದ್ದು. All the elders, all these people will come first. ಎಲ್ಲ ಹಿರಿಯರು, ಬೇರೆ ಎಲ್ಲ ಜನರು ಎಲ್ಲರೂ ಮೊದಲನೇದಾಗಿ. And then we consider youth ministry as second ministry. ಎರಡನೇದಾಗಿ ನಾವು ಯೌವನಸ್ಥರ ಸೇವೆಯನ್ನು ಎರಡನೇದಾಗಿ ನಾವು ಅದನ್ನು ನಡೆಸ್ತೇವೆ. And then sometimes some churches they think the children ministry is third ministry. ಮತ್ತೆ ಕೆಲವು ಸಭೆಗಳಲ್ಲಿ ಕೆಲವು ಸಂಗತಿ ನಾವು ನೋಡ್ತೇವೆ ಮಕ್ಕಳ ಸೇವೆ ಅದು ಮೂರನೇದಾಗಿ. But in Bible, ಆದ್ರೆ ಸತ್ಯವೇದದಲ್ಲಿ if we see the ministry of Jesus Christ, ಯೇಸು ಸ್ವಾಮಿಯ ಸೇವೆ ನೋಡಬೇಕಾದ್ರೆ it's in reverse. ಅಲ್ಲಿ ಅದು ವಿರುದ್ಧವಾಗಿ ಇತ್ತು. Okay, it is in opposite direction. ಅದು ವಿರುದ್ಧವಾದ ದಿಶೆಯಲ್ಲಿ ಇತ್ತು. We see that Jesus started his ministry with the youth. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಸೇವೆ ಪ್ರಾರಂಭಿಸಿದ್ದು ಯೌವನಸ್ಥರ ಮಧ್ಯದಲ್ಲಿ. When we imagine about the disciples of Christ, ಯೇಸು ಸ್ವಾಮಿ ಶಿಷ್ಯರನ್ನು ನಾವು ನೋಡುವಾಗ, we think about some old people, right? ಹಳೆಯ ವ್ಯಕ್ತಿಗಳೆಂಬುದಾಗಿ ನಾವು ನೋಡ್ತೇವೆ. You know that Da Vinci, that image painted by Da Vinci, Last Supper. ಕಡೆಯ ಕರ್ತನ ಮೇಜಿನ ಬಗ್ಗೆ ವಿನ್ಸಿ ಅವರು ಮಾಡಿದ ಚಿತ್ರವನ್ನು ನಾವು ನೋಡ್ತೇವೆ. Okay, we see all the people are like without hair and like old people. ತುಂಬಾ ಪ್ರಾಯವಾದ ಜನರನ್ನು ನಾವು ಆ ಚಿತ್ರದಲ್ಲಿ ನೋಡ್ತೇವೆ. Only John was very young and he was leaning to Jesus like this. ಅಲ್ಲಿ ಯೌವನಸ್ಥನಾದ ಯೋಹಾನನು ಮಾತ್ರ ಯೇಸುಸ್ವಾಮಿಯ ಮಗ್ಗಲಿಗೆ ಹೊರಗಿದ ನೋಡ್ತೇವೆ. Okay, but if you see this Luke chapter 5, ಆದ್ರೆ ಲೂಕನ ಸುವಾರ್ತೆ ನಾವು ನೋಡುವಾಗ 5ನೇ ಅಧ್ಯಾಯ, we see that these people were very young. ಈ ಜನರು ತುಂಬಾ ಯೌವನಸ್ಥರಾಗಿದ್ರು. Let me take a moment and tell you how young they were. ಅವರು ಎಷ್ಟು ಯೌವನಸ್ಥರೆಂಬುದಾಗಿ ಈಗ ನಾನು ನಿಮಗೆ ತೋರಿಸಿಕೊಡ್ತೇನೆ. Among all the 12 disciples, 12 ಶಿಷ್ಯರಲ್ಲಿ and Jesus Christ, 13 people, ಯೇಸು ಕ್ರಿಸ್ತನನ್ನು ಸೇರಿ 13 ಜನರು, how many people paid tax? ಎಷ್ಟು ಜನರು ತೆರಿಗೆ ಪಾವತಿಸ್ತಾರೆ? Okay, tax how many paid? ಎಷ್ಟು ಜನ ತೆರಿಗೆ ಪಾವತಿಸ್ತಾರೆ? How many paid tax? ಎಷ್ಟು ಜನ ತೆರಿಗೆ ಪಾವತಿಸ್ತಾರೆ? Two people only, right? ಇಬ್ಬರು ಮಾತ್ರ ತೆರಿಗೆ ಪಾವತಿಸ್ತಾರೆ. Who paid tax? ಇಬ್ಬರು ಮಾತ್ರ. ಯಾರು ಪಾವತಿಸ್ತಾರೆ? Jesus and ಯೇಸು, Peter, right? ಪೇತ್ರ. So somebody comes and asks Peter, ಆ ಪೇತ್ರನನ್ನು ಒಬ್ಬರು ಬಂದು ಕೇಳ್ತಾರೆ, why your master and you people are not paying tax? ನಿನ್ನ ಯಜಮಾನ ಮತ್ತು ನೀವು ಕೆಲವರು ವ್ಯಕ್ತಿಗಳು ಯಾಕೆ ತೆರಿಗೆ ಪಾವತಿಸುವುದಿಲ್ಲ? And they ask, will he pay tax? Will he pay tax? ಆತನು ತೆರಿಗೆ ಪಾವತಿಸ್ತಾನೆಯಾ? Okay, so Jesus says to Peter, ಪೇತ್ರನು ಯೇಸು ಸ್ವಾಮಿಗೆ ಹೇಳ್ತಾರೆ, you go and find a fish. ನೀನು ಹೋಗಿ ಒಂದು ಮೀನನ್ನು ಕಂಡುಕೋ. In that you will find a coin. ಅದರಲ್ಲಿ ಒಂದು ನಾಣ್ಯವನ್ನು ಕಂಡುಕೊಳ್ತೀಯಾ? The coin that is in its mouth, you take it and pay your tax and my tax. ಆ ಮೀನಿನ ಬಾಯಲ್ಲಿರುವ ನಾಣ್ಯದಿಂದ ನನ್ನ ಮತ್ತು ನಿನ್ನ ತೆರಿಗೆಯನ್ನು ಪಾವತಿಸು. Some more explanation he says, whatever belongs to Caesar, give to Caesar. ಕೆಲವು ವಿವರಣೆ ಈಗ ಹೇಳ್ತದೆ, ಕೈಸರನಿಗೆ ಸಂಬಂಧಪಟ್ಟದ್ದು ಕೈಸರನಿಗೆ, what belongs to God, give to God. ದೇವರಿಗೆ ಸಂಬಂಧಪಟ್ಟದನ್ನು ದೇವರಿಗೆ ಕೊಡಿರಿ. So how many paid tax? ಎಷ್ಟು ಜನರು ತೆರಿಗೆ ಪಾವತಿಸಿದ್ರು? 2 people. ಇಬ್ಬರು. You know why others didn't pay tax? ಯಾಕೆ ಗೊತ್ತಾ? ಯಾಕೆ ಬೇರೆಯವರು ತೆರಿಗೆ ಪಾವತಿಸಲಿಲ್ಲ? Jesus didn't say you find so many fishes, so many money you will get, go and pay all our tax. He didn't say that. ನೀವು ಅನೇಕ ಮೀನುಗಳನ್ನು ಹುಡುಕಿರಿ, ಆ ಮೀನಿನ ಒಳಗೆ ನಾನು ಇರ್ತದೆ, ಅದನ್ನು ಹೋಗಿ ನೀವು ತೆರಿಗೆ ಪಾವತಿಸಿರಿ ಅಂತ ಹೇಳಲಿಲ್ಲ. Because only these two were elders there. ಕಾರಣ ಅವರಿಬ್ಬರು ಮಾತ್ರ ಅವರು ಹಿರಿಯರಾಗಿದ್ರು. You know, anybody above age 20 is supposed to pay tax. 20 ವಯಸ್ಸಿಗಿಂತ ಮೇಲ್ಪಟ್ಟವರು ಮಾತ್ರ ತೆರಿಗೆ ಪಾವತಿಸಬೇಕಾಗಿತ್ತು. Okay, sorry, one more reason why these people threw all the nets and followed Jesus. They threw the nets and followed Jesus. ಅವರು ಯಾಕೆ ತಮ್ಮ ಬಲೆಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದಂದ್ರೆ, because after age 18, 18 ವಯಸ್ಸಿನ ನಂತರ they have to either choose a rabbi or go for the work along with their parents. ಅವರು ತಮ್ಮ ರಬ್ಬಿಯನ್ನು ಹುಡುಕಬೇಕಾಗಿತ್ತು ಅಥವಾ ತಮ್ಮ ತಂದೆ ತಾಯಿಗಳೊಂದಿಗೆ ಕೆಲಸಕ್ಕೆ ಹೋಗಬೇಕಾಗಿತ್ತು. Okay, but you know, they could not find rabbi. That's why they went along with the parents business. ಅವರು ರಬ್ಬಿಗಳನ್ನು ಹುಡುಕಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ, ಅದಕ್ಕೆ ಅವರು ತಂದೆ ತಾಯಿಗಳೊಂದಿಗೆ ವ್ಯಾಪಾರಕ್ಕೆ ಹೋಗ್ತಿದ್ರು. They don't have family responsibility. ಅವರಿಗೆ ಕುಟುಂಬದ ಜವಾಬ್ದಾರಿ ಇರಲಿಲ್ಲ. If they had family responsibility, ಅವರಿಗೆ ಕುಟುಂಬದ ಜವಾಬ್ದಾರಿ ಇದ್ದಿದ್ದರೆ they were not supposed to take their hand from their work.
ಅವರು ತಮ್ಮ ಕೈಗಳನ್ನು ಕೆಲಸದಿಂದ ತೆಗೆಯಬೇಕಾಗಿರಲಿಲ್ಲ. So instead of them going and searching for rabbi, ಅವರು ರಬ್ಬಿಗಳನ್ನು ಹುಡುಕುವ ಬದಲಾಗಿ one rabbi comes and searches for them. ಒಂದು ರಬ್ಬಿಯು ಬಂದು ಅವರನ್ನೇ ಹುಡುಕಿಕೊಂಡು ಬರ್ತಾರೆ. Hallelujah. Hallelujah. What is the promise of this year? ಈ ವರ್ಷದ ವಾಗ್ದಾನವೇನು? Oh, then what? John chapter 15 verse 16. ಯೋಹಾನ 15:16. You should never forget this. ಇದನ್ನು ನಾವು ನೀವು ಮರೆಯಬಾರದು. ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. Amen. Praise God. Praise the Lord. You know, here Jesus is saying that you did not choose me. ಯೇಸು ಇಲ್ಲಿ ಹೇಳ್ತಾರೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಿಲ್ಲ, I have chosen you. ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದೇನೆ, So that you will go and bear fruit. ನೀವು ಹೋಗಿ ಹೆಚ್ಚು ಫಲ ಕೊಡಬೇಕೆಂತ, And that fruit will remain forever. ನೀವು ಕೊಡುವ ಫಲವು ನಿಲ್ಲುವಂತದಾಗಿರಬೇಕು. Hallelujah. Hallelujah. Why don't you turn to neighbor and say, God chose you. ನಿಮ್ಮ ನೆರವು ತಿರುಗಿ ಹೇಳಿ, ದೇವರು ನಿಮ್ಮನ್ನು ಆರಿಸಿಕೊಂಡು. Tell them Jesus chose you ಯೇಸು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ to bear fruit. ಫಲ ಕೊಡಲು. The fruit will remain forever. ಕೊಡುವಂತ ಫಲ ನಿಲ್ಲುವಂತದಾಗಿರಲು. Amen. Amen. Praise God. Praise the Lord. You know, Jesus chose you. ಯೇಸು ನಮ್ಮನ್ನು ಆರಿಸಿಕೊಂಡಿದ್ದಾರೆ. You know why he's telling disciples that I chose you? ಯಾಕೆ ಇಲ್ಲಿ ಯೇಸು ಹೇಳ್ತಿದ್ದಾನೆ ಶಿಷ್ಯರಿಗೆ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂದು? Because instead of at age 18 they're supposed to choose a rabbi or go for the work, right? 18 ವಯಸ್ಸಿನ ಮುಂಚಿತವಾಗಿ ಅವರು ರಬ್ಬಿಯನ್ನಾದ್ರೂ ಹುಡುಕಬೇಕು ಅಥವಾ ತಂದೆ ತಾಯಿಗಳೊಂದಿಗೆ ಅವರು ಕೆಲಸಕ್ಕೆ ಹೋಗ್ಬೇಕು. So they went for the work. ಆದ್ರೆ ಅವರು ಕೆಲಸಕ್ಕೆ ಹೋಗಿದ್ದಾರೆ. Jesus searched for them and found them. ಯೇಸು ಸ್ವಾಮಿ ಅವರನ್ನು ಹುಡುಕಿ ಕಂಡುಕೊಳ್ತಾರೆ. He chose them. ಆತನು ಆರಿಸಿಕೊಳ್ತಾನೆ. And they followed him. ನಂತರದಲ್ಲಿ ಅವರು ಆತನನ್ನು ಹಿಂಬಾಲಿಸಿದರು. You know, today let's talk about one of the youth there. ಈ ದಿನ ಅವರ ಮಧ್ಯದಲ್ಲಿರುವ ಒಬ್ಬ ಯೌವನಸ್ಥನ ಬಗ್ಗೆ ಮಾತನಾಡುವ. That is Peter. ಅದು ಪೇತ್ರ. Let's read Luke chapter 5 verse 5. ಲೂಕನ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನ. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನು ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. Praise God. Praise the Lord. Okay, see here we see that Peter was talking to Jesus Christ. ಇಲ್ಲಿ ಪೇತ್ರನು ಯೇಸು ಸ್ವಾಮಿ ಹತ್ರ ಮಾತನಾಡುವುದನ್ನು ನೋಡ್ತೇವೆ. See, Peter was the only person who got married there among them, right? ಪೇತ್ರನೊಬ್ಬನೇ ಇಲ್ಲಿ ವಿವಾಹವಾಗಿರುವ ಒಬ್ಬ ವ್ಯಕ್ತಿಯಾಗಿದ್ದ. But in Jewish culture, ಇಲ್ಲಿ ನಾವು ನೋಡ್ತೇವೆ ಯಹೂದ್ಯರ ಒಂದು ಸಂಪ್ರದಾಯದಲ್ಲಿ their marriages happen after age 19. 19 ವಯಸ್ಸಿನ ನಂತರವೇ ವಿವಾಹ ಆಗುತ್ತಿತ್ತು. Peter was also not a old person. ಪೇತ್ರನು ಕೂಡ ತುಂಬಾ ಹಿರಿಯ ವ್ಯಕ್ತಿ ಅಲ್ಲ. But among them he was a elder. ಆದ್ರೆ ಅವರ ಮಧ್ಯದಲ್ಲಿ ಆತನು ಹಿರಿಯನಾಗಿದ್ದ. That's why he always stood as a front line. He was the first in beginning always. ಅದಕ್ಕೆ ಆತನು ಎಲ್ಲ ಸ್ಥಳಗಳಲ್ಲಿ ನೋಡ್ತೇವೆ ಆತನು ಮುಂದೆ ಇರ್ತಿದ್ದ. Here Jesus was talking to him. ಇಲ್ಲಿ ಯೇಸು ಸ್ವಾಮಿ ಅವನ ಹತ್ರ ಮಾತಾಡ್ತಿದ್ದ. And Peter is saying that all night we tried to find the fish. ಪೇತ್ರನು ಹೇಳ್ತಿದ್ದ, ನಾವು ಇಡೀ ರಾತ್ರಿ ಎಲ್ಲ ಬಲೆ ಹಾಕಿ ಪ್ರಯತ್ನಿಸಿದ್ದೇವೆ. We toiled a lot. ನಾವು ತುಂಬಾ ಪ್ರಯಾಸ ಪಟ್ಟಿದ್ದೇವೆ. Everything we tried. ನಾವು ಸಾಧ್ಯವಾದ ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದೇವೆ. But because you are saying, ಆದ್ರೆ ಈಗ ನಿನ್ನ ಮಾತಿನ ಮೇರೆಗೆ we will try again. ನಾವು ಮತ್ತೊಂದು ಸಾರ್ತಿ ಪ್ರಯತ್ನ ಮಾಡ್ತೇವೆ. Praise God. Praise the Lord. Hallelujah. Hallelujah. You know, in that story there, ಆ ಒಂದು ಕಥೆಯಲ್ಲಿ in the 5th chapter from verse 1 to 10 if you read, 5ನೇ ಅಧ್ಯಾಯದಲ್ಲಿ 5ನೇ ವಚನ ನಂತರದಿಂದ, okay, 1ನೇ ವಚನದಿಂದ 10ನೇ ವಚನ ತನಕ ನೀವು ಓದೋದಾದ್ರೆ, there Jesus came and preached the gospel to the people. ಅಲ್ಲಿ ಯೇಸು ಸ್ವಾಮಿ ಜನರ ಹತ್ರ ಬಂದು ಸುವಾರ್ತೆಯನ್ನು ಸಾರ್ತಾರೆ. And after preaching he sees that some fishermen they are washing their nets. ಅದರ ನಂತರದಲ್ಲಿ ಕೆಲವು ಬೆಸ್ತರು ಅಲ್ಲಿ ಬಲೆ ಶುದ್ಧೀಕರಿಸುವುದನ್ನು ನೋಡ್ತಾರೆ. He goes and asks them. ಅವರ ಹತ್ರ ಹೋಗಿ ಯೇಸು ಸ್ವಾಮಿ ಕೇಳ್ತಾರೆ. And they say that all night we tried to find fish. ಆಗ ಅವರು ಹೇಳ್ತಾರೆ, ನಾವು ಇಡೀ ರಾತ್ರಿ ಪ್ರಯಾಸ ಪಟ್ಟಿದ್ದೇವೆ. We did not find anything. We are disappointed. We are just washing away. ನಮ್ಗೆ ಏನು ಸಿಗದ ಕಾರಣ ಈಗ ನಾವು ಬಲೆಯನ್ನು ತೊಳ್ಕೊಳ್ತಾ ಇದ್ದೇವೆ. Washing away the nets signifies giving up. ಇಲ್ಲಿ ಬಲೆಯನ್ನು ತೊಳೆಯುವಂತದ್ದು, ಅದು ಬಿಟ್ಟು ಕೊಡುವಂತದ್ದನ್ನು ಸೂಚಿಸುತ್ತದೆ. That means that they gave up the day. It's not possible. ಆ ದಿನದ ಪ್ರಯತ್ನವನ್ನು ಅವರು ಬಿಟ್ಟು ಕೊಡ್ತಾ ಇದ್ದಾರೆ. Okay, they gave up all the efforts because they were hopeless. ಅವರ ಪಟ್ಟ ಪ್ರಯಾಸವನ್ನು, ಶ್ರಮೆಯನ್ನು ಅವರು ಈಗ ಬಿಟ್ಟು ಕೊಡ್ತಾ ಇದ್ದಾರೆ. And then Jesus talks to them and says, you put the net on the right side. ಆಗ ಯೇಸು ಹೇಳ್ತಾರೆ, ನಿಮ್ಮ ಬಲೆಗಳನ್ನು ಬಲಬದಿಗೆ ಹಾಕಿರಿ. Praise the Lord. Praise the Lord. Peter and the other people over there, they were fishermen. ಪೇತ್ರನು ಮತ್ತೆ ಇತರ ಜನರು ಅವರು ಬೆಸ್ತರಾಗಿದ್ರು. Okay, all these fishermen, they know how to fish. ಎಲ್ಲರಿಗೆ ಗೊತ್ತಿತ್ತು ಮೀನು ಹೇಗೆ ಹಿಡಿಯುವುದೆಂದು. They know how to swim, they know how to take their boats and go. ಹೇಗೆ ಈಜಬೇಕು, ಹೇಗೆ ನಾವು ದೋಣಿಯನ್ನು ನಡೆಸಬೇಕೆಂಬುದಾಗಿ ಎಲ್ಲ ಗೊತ್ತಿತ್ತು. But here one carpenter came. ಇಲ್ಲಿ ಒಬ್ಬ ಆಚಾರಿ ಬರ್ತಿದ್ದಾನೆ, ಮರದ ಕೆಲಸದವನು. And carpenter who was filled with the Holy Spirit. ಮರದ ಕೆಲಸದವನು ಇಲ್ಲಿ ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಿರುವ ಆತನು. The Holy Spirit filled the carpenter says that you put the net on the right side, you will find fish. ಒಬ್ಬ ಆಚಾರಿ ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟು ಹೇಳ್ತಿದ್ದಾನೆ, ನಿಮ್ಮ ಬಲೆಯನ್ನು ಈ ಬಲಗಡೆಗೆ ಹಾಕಿರಿ, ನೀವು ಮೀನು ಕಂಡುಕೊಳ್ತೀರಾ.
ಆತನ ಯಾರು? Jesus Christ. ಯೇಸು Praise God. ಸ್ವಾಮಿ. What carpenter knows about fishing? I don't know. ಆಚಾರಿಗೆ ಮೀನಿನ ಬಗ್ಗೆ ಏನ್ ಗೊತ್ತಿದೆ? Okay, I don't know how much he knows. ಆ ಮೀನು ಹಿಡಿಯೋದ್ರ ಬಗ್ಗೆ ಆಚಾರಿಗೆ ಏನು ಗೊತ್ತಿದೆ? But being led by the Holy Spirit, he says, you put it on the right side. ಆದ್ರೆ ಪರಿಶುದ್ಧಾತ್ಮನ ಮೂಲಕ ಪ್ರೇರಿಸಲ್ಪಡುವಾಗ ಆತನ ಹೇಳ್ತಾನೆ, ಬಲಬದಿಗೆ ನಿಮ್ಮ ಬಲೆಗಳನ್ನು ಹಾಕಿರಿ. And these people also, ಈ ಜನರು ಕೂಡ instead of saying, we know everything, we tried it all. ನಮ್ಗೆಲ್ಲ ಗೊತ್ತಿದೆ, ನಾವು ಪ್ರಯತ್ನ ಮಾಡಿದ್ದೇವೆ ಎಂದು ಹೇಳಿದ್ರು ಕೂಡ, Or instead of questioning, hey, what do you know? You are a preacher, just keep quiet. ನಿನ್ಗೆ ಏನು ಗೊತ್ತಿದೆ, ನೀನು ಕೇವಲ ಬೋಧಕನು, ಸುಮ್ಮನಿರೆಂಬುದಾಗಿ ಹೇಳುವುದು Or ಬದಲು, instead of saying, you are a carpenter, how do you know about fishing? ನೀನು ಒಂದು ಮರದ ಕೆಲಸ ಮಾಡುವನು, ನಿನಗೆ ಮೀನು ಹಿಡಿಯೋದ್ರ ಬಗ್ಗೆ ಏನು ಗೊತ್ತು ಎಂಬ ಹೇಳುವುದರ ಬದಲು, Without asking any questions, ಯಾವುದು ಪ್ರಶ್ನೆಯನ್ನು ಯೇಸುವಿಗೆ ಮಾಡದೆ they accept saying that at your word we will do it. ಅವರು ಯೇಸು ಸ್ವಾಮಿಯ ಮಾತಿನ ಮೇರೆಗೆ ನಾವು ಬಲೆ ಹಾಕ್ತೇವೆ ಎಂಬುದಾಗಿ ವಿಧೇಯರಾಗ್ತಾರೆ. Praise God. Praise Shall the we read again 5th verse? ಮತ್ತೊಂದು ಸರ್ತಿ ಆ ವಚನ ಓದುವ. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನು ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆಗೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. Amen. Praise God. Praise the Lord. See what Peter said? ಪೇತ್ರನು ಏನು ಹೇಳಿದ? At your word we will do it. ನಿನ್ನ ಮಾತಿನ ಮೇರೆಗೆ ನಾವು ಈ ಸಂಗತಿ ಮಾಡ್ತೇವೆ. Praise God. Praise the Lord. Can you ask your neighbor? ನಿಮ್ಮ ನೆರೆಯವರಿಗೆ ಕೇಳ್ರಿ, are you tired in life? ನಿಮ್ಮ ಜೀವನದಲ್ಲಿ ಸೋತು ಹೋಗಿದ್ದೀರಾ? Have you tried to be successful in everything? ಎಲ್ಲದರಲ್ಲಿ ಕೃತಾರ್ಥರಾಗಲು ಬಯಸಿದ್ದೀರಾ? But you failed and you are hopeless in anything? ಆದ್ರೆ ಸೋತು ಹೋಗಿ ನಿರೀಕ್ಷೆ ಇಲ್ಲದವರಾಗಿದ್ದೀರಾ? In your life, ನಿಮ್ಮ ಜೀವಿತಾವಧಿಯಲ್ಲಿ, in your family, ಕುಟುಂಬ ಜೀವಿತದಲ್ಲಿ, in your finances, ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ, come and ask them. In your finances, ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಕೇಳ್ರಿ ನಿಮ್ಮ how about your ಬದಿಯವರಿಗೆ. health? ನಿಮ್ಮ ಆರೋಗ್ಯದ ಬಗ್ಗೆ Did you give up in anything? ಯಾವ್ದಾದ್ರು ಬಿಟ್ಟು ಕೊಟ್ಟಿದ್ದೀರಾ? Did you give up about any blessing? ಯಾವ್ದು ಆಶೀರ್ವಾದವನ್ನು ಬಿಟ್ಟು ಕೊಟ್ಟಿದ್ದೀರಾ? Ask them. You are not asking, you should ask your neighbor. ಕೇಳಬೇಕು ನೀವು. Did you give up in anything? ಯಾವ್ದೇ ಸಂಗತಿಯಲ್ಲಿ ಬಿಟ್ಟು ಕೊಟ್ಟಿದ್ದೀರಾ? Tell them today is a day of miracle. ಈ ದಿನವೇ ಆ ಅದ್ಭುತದ ಸಮಯ. Praise God. Praise the Lord. At the word of God, ದೇವರ ಮಾತಿನ ಮೇರೆಗೆ you do it again. ಮತ್ತೊಂದು ಸರ್ತಿ ಹೇಳ್ರಿ, By the leading of the Holy Spirit, ಪವಿತ್ರಾತ್ಮನ you ಪ್ರೇರಣೆಯಿಂದ will be successful. ನೀವು ಕೃತಾರ್ಥರಾಗ್ತೀರಾ. Amen. ಆಮೆನ್. Praise God. Praise the Lord. There is one young man there was one young man in USA. ಒಬ್ಬ ಯೌವನಸ್ಥ ವ್ಯಕ್ತಿ ಇನ್ನೊಬ್ಬರಿದ್ದಾರೆ. He had one small startup company. ಅವನು ಒಂದು ಸಣ್ಣ ಒಂದು ಉದ್ದಿಮೆಯನ್ನು ಪ್ರಾರಂಭಿಸ್ತಾನೆ. And he tried a lot to make it grow. ಅದು ಬೆಳೆಯಲು, ಆ ಕಂಪನಿ ಬೆಳೆಯಲು ಆತ ತುಂಬಾ ಪ್ರಯತ್ನ ಮಾಡ್ತಾನೆ. And then he goes and tries to it's called pitching the business. He goes and spreads the news to all the investors and big business people. ಆತನ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸಲು ಅನೇಕ ದೊಡ್ಡ ವ್ಯಕ್ತಿಗಳನ್ನು, ಅದರಲ್ಲಿ ಇನ್ವೆಸ್ಟ್ ಮಾಡುವ ಜನರನ್ನು ಆತ ಹುಡುಕುತ್ತಾ But ಹೋಗ್ತಾನೆ. nobody supported him. ಆದ್ರೆ ಯಾರು ಆತನಿಗೆ ಪ್ರೋತ್ಸಾಹಗೊಳಿಸುವುದಿಲ್ಲ. Everybody thought this is a very silly idea. ಅವರೆಲ್ಲ ಹೇಳ್ತಾರೆ, ಇದು ಒಂದು ಚಿಕ್ಕದಾದ ನಿಮ್ಮ ಯೋಚನೆ. So after 2 years of struggle, 2 ವರ್ಷದ ಪ್ರಯತ್ನದ ನಂತರ he was sitting in the church on the Sunday service and he was crying out to the Lord. ಆತನು ಭಾನುವಾರ ಸಭೆಯಲ್ಲಿ ಕೂತ್ಕೊಂಡು ದೇವರಿಗೆ ಅಳ್ತಾ ಇದ್ದಾನೆ. And he was like, almost given up, like washing the nets. ಆತನು ಹೇಗಿದ್ದಾನೆಂದ್ರೆ, ಶಿಷ್ಯರು ಬಲೆಯನ್ನು ತೊಳೆಯುತ್ತಿರುವಾಗ ಆತನು ಎಲ್ಲ ಬಿಟ್ಟು ಕೊಟ್ಟಿದ್ದ. Okay, like they are washing the nets and giving up away. He was also almost giving up. He was telling to the Lord, I can't do this. ಶಿಷ್ಯರು ತಮ್ಮ ಬಲೆಗಳನ್ನು ಏನು ಮಾಡದ ಪರಿಸ್ಥಿತಿಯಲ್ಲಿ ತೊಳ್ಕೊಳ್ಳುವ ರೀತಿಯಲ್ಲಿ ಈತನು ಕೂಡ ನಾನು ಏನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ But ಕುಳಿತಿದ್ದ. that day during worship, ಆದ್ರೆ ಆರಾಧನೆಯ ಸಮಯದಲ್ಲಿ God filled his heart with hope. ಆತನ ಹೃದಯವನ್ನು ದೇವರ ನಿರೀಕ್ಷೆಯಿಂದ ತುಂಬುತ್ತಾರೆ. God filled his heart with hope. ಆತನ ಹೃದಯವನ್ನು ನಿರೀಕ್ಷೆಯಿಂದ ತುಂಬುತ್ತಾರೆ. Just now we sang one song. ಈಗ ನಾವು ಒಂದು ಹಾಡನ್ನು ಹಾಡಿದ ಪ್ರಕಾರ, ನನ್ನ ತಲೆ ಎತ್ತುವ ನೀನೇ. Praise God. Praise the Lord. ತಕ್ಕ ಸಮಯಕ್ಕೆ, praise God, ಸರಿಯಾದ ಸಮಯಕ್ಕೆ. right time God will lift you up. ಸರಿಯಾದ ಸಮಯಕ್ಕೆ ದೇವರು ನಮ್ಮ ಮೇಲೆ ಕೆತ್ತಾರೆ. Hallelujah. Hallelujah. God, he was filled with so much of joy that day. ಆ ವ್ಯಕ್ತಿ ಆ ದಿನ ತುಂಬಾ ಉತ್ಸಾಹದಿಂದ ತುಂಬುತ್ತಾನೆ ಹೃದಯದಲ್ಲಿ. And he told to the Lord in prayer, Lord, whatever profit I get in this business, I'm going to support 10% to the church. ದೇವರೇ, ಈ ನನ್ನ ವ್ಯಾಪಾರದಲ್ಲಿ ಏನೇ ಆದಾಯ ಬರಲಿ ಅದರಲ್ಲಿ 10% ನಾನು ನಿನ್ನ ಸೇವೆಗೆ ನಿನಗೆ ನಾನು ಕೊಡ್ತೇನೆ. From that day he started to see success. ಆ ದಿನದಿಂದ ಆತನು ಕೃತಾರ್ಥತೆಯನ್ನು ನೋಡಲು ಪ್ರಾರಂಭಿಸಿದ. His business spread all over the world. ಆತನ ವ್ಯಾಪಾರ ಇಡೀ ಲೋಕವೆಲ್ಲ ಹಬ್ಬಿತು. I think some of you also used his products. ಆತನ ಆ ಒಂದು ವಸ್ತುವನ್ನು ನಾವು ಕೂಡ ಉಪಯೋಗಿಸ್ತಾ ಇದ್ದೇವೆ. Colgate toothpaste ಯೂಸ್ ಮಾಡಿದ್ರಾ? ಕೋಲ್ಗೇಟ್ ಟೂತ್ ಪೇಸ್ಟ್ ಅನ್ನು ಉಪಯೋಗಿಸಿದ್ದೇವೆ. ಇವತ್ತು ಬೆಳಿಗ್ಗೆ did you brush your teeth? ಈ ದಿನ ಬೆಳಗ್ಗೆ ನಾವು ನಮ್ಮ ಹಲ್ಲನ್ನು ಉಜ್ಜಿದ್ದೇವೆಯಾ? His name was William Colgate. ವಿಲಿಯಂ ಕಾಲ್ಗೇಟ್ ಎಂಬುದಾಗಿ ಅವರ ಹೆಸರು. Praise God. Praise the Lord. He started to support the church. ಆತನು ಯಾವಾಗ ಸೇವೆಯನ್ನು ಪ್ರೋತ್ಸಾಹಗೊಳಿಸಿದನೋ, But his family started to question him. The family started to question him. ಆತನ ಕುಟುಂಬ ಆತನಿಗೆ ಪ್ರಶ್ನೆ ಮಾಡಲು ಪ್ರಾರಂಭಿಸಿದ್ರು. You don't have money. ನಿನಗೆ ಆದಾಯವಿಲ್ಲ. You are telling you will give 10% to the church. ನೀನು ಹೇಳ್ತಿದ್ದೀಯ ಸಭೆಗೆ ನಾನು ದಶಮಾಂಶ ಕೊಡ್ತೇನೆ. What will we have? ನಮಗೇನಿದೆ? That was the question that his family asked. ಆತನ ಕುಟುಂಬ ಆತನಿಗೆ ಮಾಡಿದ ಪ್ರಶ್ನೆ ಇದಾಗಿತ್ತು. But he remembered that day in the church he was filled with the Holy Spirit and he took this commitment. ಆದರೆ ಆತನ ಸಭೆಯಲ್ಲಿ ಆತನ ಹೊಂದಿದ ನಿರೀಕ್ಷೆ ಆನಂದವನ್ನು ಯೋಚಿಸಿ ಈ ಒಂದು ತೀರ್ಮಾನಕ್ಕೆ ಬರ್ತಾನೆ. And he said, it may look illogical.
ಅದು ಒಂದು ಅಸಂಬದ್ಧವಾಗಿ ಅದು ಕಂಡು ಬರಬಹುದು. It may look against the economics. ಅದು ಒಂದು ಆರ್ಥಿಕ ಸ್ಥಿತಿಗೆ ಅಸಂಬದ್ಧವಾಗಿ ಕಂಡು ಬರಬಹುದು. But my Lord, at His word, I will do it. ಆದ್ರೆ ನನ್ನ ದೇವರ ಮಾತಿನ ಮೇರೆಗೆ ಇದನ್ನ ನಾನು ಮಾಡ್ತೇನೆ. Hallelujah. Amen. Praise God. Praise the Lord. Today, that company is supporting so many millions of organizations, Christian organizations in the world. ಈ ದಿನ ಆ ಒಂದು ಕಂಪನಿ ಲಕ್ಷಾಂತರ ಸುವಾರ್ತೆ ಸೇವೆಯ ಸಂಸ್ಥೆಗಳನ್ನು ಅದು ಪ್ರೋತ್ಸಾಹ ಪಡಿಸ್ತಾ ಇದೆ. Because one man took a decision. ಕಾರಣ ಒಬ್ಬ ವ್ಯಕ್ತಿಯ ನಿರ್ಧಾರದಿಂದ I will not give up, but at the word of God, I will do it. ನಾನು ಬಿಟ್ಟು ಕೊಡುವುದಿಲ್ಲ, ದೇವರ ಮಾತಿನ ಮೇರೆಗೆ ನಾನು ಕೊಡ್ತೇನೆ. Hallelujah. Hallelujah. Why don't you turn to neighbor and say, at the right time, God will lift you up. ನಿಮ್ಮ ನೆರೆಯವರಿಗೆ ಕೈಕೊಳಿಸಿ ಹೇಳಿ, ದೇವರು ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲೆ ಕೆತ್ತುತ್ತಾರೆ. Tell them, don't give up. ಅದನ್ನು ಬಿಟ್ಟು ಕೊಡಬೇಡ್ರಿ. God's hope is in you. ದೇವರ ನಿರೀಕ್ಷೆ ನಿಮಗಿದೆ. Holy Spirit is in you. ಪವಿತ್ರಾತ್ಮ ನಿಮ್ಮಲ್ಲಿದ್ದಾರೆ. God's power is working through you. ದೇವರ ಶಕ್ತಿ ನಿಮ್ಮಲ್ಲಿ ಕೆಲಸ ಮಾಡ್ತಾ In ಇದೆ. Jesus' name. ಯೇಸುವಿನ ನಾಮದಲ್ಲಿ. Amen. Amen. Praise God. Praise the Lord. You know, this is what happens when human efforts meet with God's direction. ಯಾವಾಗ ಮನುಷ್ಯನ ಪ್ರಯತ್ನ ದೇವರ ನಿರ್ದೇಶನಕ್ಕೆ ಒಂದಾಗ್ತದೋ ಈ ರೀತಿಯಾಗಿ ದೇವರ ಕೆಲಸ ನಡೀತದೆ. Praise the Lord. Praise the Lord. You know what stops this progress? ಈ ಒಂದು ಅಭಿವೃದ್ಧಿಯನ್ನು ಯಾವುದು ನಿಲ್ಲಿಸ್ತದೆ ಗೊತ್ತಾ? This is a danger. One dangerous thing I want to tell you for all Christians. ಎಲ್ಲ ಕ್ರೈಸ್ತರಿಗೆ ಅಪಾಯಕರವಾದ ಸಂಗತಿಯನ್ನು ನಾನು ಹೇಳ For ಬಯಸ್ತೇನೆ. all believers, one dangerous thing. ಎಲ್ಲ ವಿಶ್ವಾಸಿಗಳಿಗೆ ಒಂದು ಅಪಾಯಕರವಾದ ಸಂಗತಿ. If anything that can stop you, this is the thing that can stop you. ಯಾವ್ದಾದ್ರೂ ಒಂದು ಸಂಗತಿ ನಮ್ಮ ನಿಲ್ಲಿಸುವುದಾದ್ರೆ ಈ ಸಂಗತಿ ಮಾತ್ರ. That is your past experiences and your belief in the past experiences. ನಮ್ಮ ಹಿಂದಿನ ಕಹಿಯಾದ ಅನುಭವ ಮತ್ತು ಅದರ ಮೇಲೆ ನಮ್ಮ ಅದರ ನಂಬಿಕೆ. ಮೇಲಿರುವಂತ ನಮ್ಮ ನಂಬಿಕೆ. Okay, if you are believing the past experiences and thinking, I tried this, it does not work for me. ನಾವು ಒಂದು ವೇಳೆ ನಮ್ಮ ಹಿಂದಿನ ಅನುಭವವನ್ನು ನಾವು ಯೋಚಿಸಿ ನಾವು ಪ್ರಸ್ತುತ ಸಂಗತಿಗಳ ಅಳವಡಿಸುವುದಾದ್ರೆ, You know, what did Peter do? ಪೇತ್ರನು ಏನ್ ಮಾಡಿದ? Peter, did he say that, I know everything, I tried this before, it doesn't work? ಆ ಪೇತ್ರನು ಏನಾದ್ರು ಹೇಳಿದ, ನಾನು ಈ ರೀತಿಯಾಗಿ ಮಾಡಿದ್ದೆ, ಇದು ಯಾವುದು ಫಲ ಕೊಡ್ಲಿಲ್ಲ ಎಂಬುದಾಗಿ ಹೇಳಿದ್ನಾ? No, right? ಇಲ್ಲ. He did not question the Lord. ಆತನು ದೇವರನ್ನು ಪ್ರಶ್ನೆ ಮಾಡಲಿಲ್ಲ. That means to say that he did not put his trust in his experiences. ಇದರ ಅರ್ಥ ಆತನು ತನ್ನ ಪ್ರಯತ್ನವನ್ನು ಆತನು ಆತುಕೊಳ್ಳಲಿಲ್ಲ. Praise the Lord. Praise the Lord. Why don't you tell to your neighbor, don't trust your experiences. ನಮ್ಮ ಅನುಭವವನ್ನು ನಾವು ಆತುಕೊಳ್ಳುವುದು ಬೇಡ. Trust the word of God. ದೇವರ ವಾಕ್ಯವನ್ನು ಆಧಾರ ಮಾಡಿಕೊಳ್ಳುವ. His word cannot be shaken. ಆತನ ವಾಕ್ಯ ಅಲುಗಾಡುವುದಿಲ್ಲ. Amen. Amen. Praise God. Praise the Lord. When we trust our experiences, ನಮ್ಮ ಅನುಭವವನ್ನು ನಾವು ಆತುಕೊಳ್ಳುವುದಾದ್ರೆ, every sermon will look like flat, without any essence. If you trust your experiences, every message, every sermon will look like flat. ಎಲ್ಲ ಸಂದೇಶವಾಗ್ಲಿ, ಎಲ್ಲ ಉಪದೇಶವಾಗ್ಲಿ ಅದೊಂದು ಸರಳವಾಗಿ ಕಂಡು ಬರ್ತದೆ. Because every time a preacher or a pastor, somebody tries to encourage you, you'll think, ನನ್ಗೆ ಇದೆಲ್ಲ ಅನುಭವ ಆಗಿದೆ ಆಲ್ರೆಡಿ. ಅದೇ ಯಾವ್ದಾದ್ರು ಸೇವಕರು ಉತ್ತೇಜನ ಪಡಿಸುವ ಮಾತುಗಳನ್ನ ಹೇಳುವಾಗ, ಇದೆಲ್ಲ ನಾನು ಕೇಳಿದ್ದೆ. We know one sister to whose house we used to visit and pray regularly. ನಾವು ಒಂದು ಸಹೋದರಿ ಗೊತ್ತುಂಟು, ಅವರ ಮನೆಯನ್ನು ನಾನು ದರ್ಶಿಸಿ ಯಾವಾಗಲೂ ಅವರಿಗೆ ಪ್ರಾರ್ಥಿಸುತ್ತಿದ್ದೆವು. Every time I tries to preach, ನಾನು ಯಾವಾಗಲೂ ಅವರಿಗೆ ಉಪದೇಶ ಮಾಡ್ತಿರುವಾಗ, before I open mouth, she used to tell all the story that is in the Bible. ನಾನು ಬಾಯಿ ತೆರೆಯುವ ಮೊದಲೇ ಎಲ್ಲ ದೇವರ ವಾಕ್ಯದಲ್ಲಿರುವ ಎಲ್ಲ ಕಥೆಗಳನ್ನು ಅವ್ರು ನಂಗೆ ಹೇಳ್ತಿದ್ರು. ಅಷ್ಟೇ ಅಲ್ಲ, ನನಗೆ ಗೊತ್ತಿದೆ. ಅವ್ರು ಹೇಳ್ತಿದ್ರು ಈ ಎಲ್ಲ ಸಂಗತಿ ನಂಗೆ ಗೊತ್ತಿದೆ. But even today she is in the same place that she is. ಆದ್ರೆ ಈ ದಿನ ಕೂಡ ಅವರು ಇರುವಂತ ಸ್ಥಿತಿಯಲ್ಲಿ ಇದ್ದಾರೆ. No change at all. ಯಾವುದೇ ಬದಲಾವಣೆ ಇಲ್ಲ. Because she always trusted her experiences, thinking that, I know this, what is there in that. ಕಾರಣ ಅವರು ತಮ್ಮ ಅನುಭವವನ್ನೇ ಅವರು ಆತುಕೊಂಡಿದ್ದಾರೆ, ನನಗೆ ಗೊತ್ತಿದೆ ಇದರಲ್ಲಿ ಏನಿದೆ. That's why the other day we were discussing in the Bible study class. ಅದಕ್ಕೆ ನಾವು ಕಳೆದ ಸರ್ತಿ ನಾವು ಬೈಬಲ್ ಸ್ಟಡಿಯಲ್ಲಿ ನಾವು ಚರ್ಚೆ ಮಾಡ್ತಿರುವಾಗ, we don't need knowledge, we need revelation. ನಮಗೆ ತಿಳುವಳಿಕೆ ಬೇಡ, ನಮಗೆ ಪ್ರಕಟಣೆ ಬೇಕು. Praise God. Praise the Lord. What do you need? You need revelation. ನಮಗೆ ಪ್ರಕಟಣೆ ಬೇಕಾಗಿದೆ. Not simply knowledge. ತಿಳುವಳಿಕೆ ಅಲ್ಲ. Knowledge will make you proud. ತಿಳುವಳಿಕೆ ನಮ್ಮನ್ನು ಉಬ್ಬಿಸ್ತದೆ. But revelation will make you prosperous. ಆದ್ರೆ ಪ್ರಕಟಣೆ ನಮ್ಮನ್ನು ಅಭಿವೃದ್ಧಿಗೊಳಿಸ್ತದೆ. Hallelujah. Hallelujah. Knowledge of Peter was of no use that day. ಪೇತ್ರನ ತಿಳುವಳಿಕೆ ಆ ದಿನ ಉಪಯೋಗಕ್ಕೆ ಬರಲಿಲ್ಲ. But revelation of Christ made him prosperous. ಆದ್ರೆ ದೇವರ ಯೇಸುವಿನ ಪ್ರಕಟನೆ ಆತನನ್ನು ವೃದ್ಧಿಗೆ ತಂದಿತು. Hallelujah. Hallelujah. This should be our day-to-day experience in Christ. ಇದು ನಮ್ಮ ದೈನಂದಿನ ಕ್ರಿಸ್ತನಲ್ಲಿರುವ ಅನುಭವ ಆಗಿರಬೇಕು. So never say that, I know everything, don't tell me. ಅದಕ್ಕೆ ಯಾವಾಗ ಯಾರು ಹೇಳ್ಬೇಡ್ರಿ ನನಗೆ ಎಲ್ಲ ಗೊತ್ತಿದೆ ತಿಳಿದಿದೆ ಎಂದು. When you receive the word of God, live by it and see the success. Live by it and see the success. ಅದನ್ನು ನಾವು ಅದರಿಂದ ನಡ್ಕೊಂಡು ನಾವು ಜಯವನ್ನು ಕಾಣಬೇಕಾಗಿದೆ. Praise the Lord. Praise the Lord. Hallelujah. Hallelujah. I want to tell you one story about a woman named Jamie. ಜೇವಿ ಎಂಬ ಒಬ್ಬ ಸಹೋದರಿಯ ಕಥೆಯನ್ನು ಹೇಳ ಬಯಸ್ತೇನೆ. Okay, she's one of the leadership teachers. ಅವರೊಂದು ಟೀಚರ್. Leadership teachers. ನಾಯಕತ್ವ ಒಂದು ಟೀಚರ್ ಒಂದು ಸಂಗತಿ. So this Jamie, she was a news anchor. ಜೇವಿ ಎಂಬವರು ಒಂದು ವಾರ್ತೆಯಲ್ಲಿ Anchor. ಆಂಕರ್ News reader.
news reader. ನ್ಯೂಸ್ ವಾರ್ತೆ ಓದುವವರಾಗಿದ್ರು. Okay, in a TV channel. ಟಿವಿ ಮಾಧ್ಯಮದಲ್ಲಿ You know, in the for the news anchor, they're supposed to look in certain way. They should look good. ಆ ನ್ಯೂಸ್ ಚಾನೆಲ್ ಅಲ್ಲಿ ಬರುವಾಗ ಅವರು ಒಂದು ರೀತಿಯಾಗಿ ಅವರು ಅಂದವಾಗಿ ಚಂದವಾಗಿ ಕಾಣಬೇಕು. She was looking good. ಅವರು ಚಂದವಾಗಿ ಕಾಣ್ತಿದ್ರು. And then she was, she was having a lot of self confidence. ಅವರಿಗೆ ತಮ್ಮ ವಿಷಯವಾಗಿ ಒಂದು ಆತ್ಮವಿಶ್ವಾಸವಿತ್ತು. And because of the self confidence and the looks that she had, ಅವರಿಗಿರುವಂತ ಒಂದು ಅಂದ ಚಂದ ಮತ್ತು ಅವರಿಗಿರುವಂತ ಒಂದು ಸ್ವಾಭಿಮಾನದಿಂದ, and the way that she speaks, it was beautiful. ಅವರು ಮಾತನಾಡುವ ಒಂದು ಆ ಮಾತಿನ ಚಂದ, she was getting lot of opportunities. ಅವರಿಗೆ ಅನೇಕ ಅವಕಾಶಗಳು ದೊರೆಯುತ್ತಿದ್ದವು. But suddenly one day she got some skin problem. ಆದ್ರೆ ಒಂದು ದಿನ ಅವರಿಗೆ ಚರ್ಮದ ಸಮಸ್ಯೆ ಬಂತು. And she started to get red spots on her face. ಅವರ ಮುಖದಲ್ಲಿ ಅವರಿಗೆ ಕೆಂಪು ಒಂದು ಮೊಡವೆಗಳು ಬರಲು ಪ್ರಾರಂಭಿಸಿದವು. All over the face, it was looking very bad. ಇಡೀ ಮುಖಕ್ಕೆ ಅದು ಹಬ್ಬಿಕೊಂಡಿತ್ತು, ಅವರು ಕೆಟ್ಟದಾಗಿ ಕಾಣುತ್ತಿತ್ತು. And in the news studio, they tried to put all the powder, makeup, whatever they can. ಆ ಟಿವಿ ಚಾನೆಲ್ ಹೋಗುವ ಮೊದಲು ಎಲ್ಲ ಅವರ ಮುಖಕ್ಕೆ ಬೇಕಾದ ಎಲ್ಲ ಲೇಪನ ಹಾಕಬೇಕಾದ್ರೂ ಕೂಡ, Okay, but nothing worked out. ಆದ್ರೆ ಅದು ಯಾವುದು ಪ್ರಯೋಜನವಾಗಿಲ್ಲ. And doctors said it is a disease called rosacea. ರೋಸೋಸಿಯಾ ಎಂಬ ಕಾಯಿಲೆ ಎಂಬುದಾಗಿ ಡಾಕ್ಟರ್ಸ್ ಹೇಳ್ತಾರೆ. And there is no cure for it. That's what they said. ಅದಕ್ಕೆ ಯಾವುದೇ ಒಂದು ಚಿಕಿತ್ಸೆ ಇಲ್ಲ ಎಂಬುದಾಗಿ ಡಾಕ್ಟರ್ ಹೇಳ್ತಾರೆ. And suddenly she lost the job. ಅವರು ತ್ವರಿತಾಗಿ ಅವರ ಕೆಲಸ ಅವರಿಗೆ ಕೈ ಬಿಟ್ಟಿತು. Felt so much rejected in her heart. So much rejected in her heart. ಹೃದಯದಲ್ಲಿ ತುಂಬಾ ತಿರಸ್ಕಾರಕ್ಕೆ ಒಳಗಾದ್ರು. And she was crying at home. ಅವರು ಮನೆಯಲ್ಲಿ ಒಬ್ಬರೇ ಕೂಗ್ತಿದ್ರು. Days went by. ದಿನಗಳು ಗತಿಸಿ ಹೋಗ್ತಿದ್ದವು. She did not get that opportunity again. ಅವರಿಗೆ ಮತ್ತೆ ಆ ಅವಕಾಶ ಸಿಗಲಿಲ್ಲ. She was only doing some background work. ಅದಕ್ಕೆ ಅವರು ಹಿನ್ನೆಲೆಯಾಗಿ ಕುಳಿತುಕೊಂಡು ಕೆಲಸವನ್ನು ನಿರ್ವಹಿಸ್ತಿದ್ರು. But then one day in the prayer, ಆದ್ರೆ ಒಂದು ದಿನ ಪ್ರಾರ್ಥನೆಯಲ್ಲಿ Holy Spirit led her to make some mixtures. She started to do some experiments. ಒಂದು ಮಿಕ್ಸ್ಚರ್ ಅನ್ನು ಮಾಡುವುದರ ಮೂಲಕ ಅವರಿಗೆ ಒಂದು ಪ್ರಯತ್ನ ಮಾಡೆಂಬ ಯೋಚನೆ ಬಂತು. And she started to experiment on some certain cosmetic things in her living room. ಅವರು ಇದ್ದಂತ ಮನೆಯಲ್ಲಿಯೇ ಕೆಲವು ಕಾಸ್ಮೆಟಿಕ್ ಸಂಗತಿಗಳ ಬಗ್ಗೆ ಅವರು ಎಕ್ಸ್ಪೆರಿಮೆಂಟ್ ಪ್ರಯೋಗಗಳನ್ನು ಮಾಡಲು ಪ್ರಾರಂಭಿಸಿದ್ರು. She started to learn some science. ಅವರು ಕೆಲವು ವೈಜ್ಞಾನಿಕವಾಗಿ ಕಲಿತುಕೊಳ್ಳಲು ಪ್ರಯತ್ನಿಸಿದ್ರು. And God was speaking to her, you are healed. ದೇವರ ಆಕೆಯೊಂದಿಗೆ ಮಾತನಾಡ್ತಿದ್ರು, ನೀನು ಗುಣ ಹೊಂದಿದ್ದೀಯಾ, I will help you to find your own medicine. ನಿನ್ನಗೋಸ್ಕರ ನೀನೇ ಒಂದು ಮದ್ದನ್ನು ಕಂಡುಕೊಳ್ಳುವಾಗೆ ನಾನು ಮಾಡ್ತೇನೆ. So she tried and tested and found one sort of a mixture that can heal her. ಅವರು ಪ್ರಯತ್ನ ಮಾಡಿ ಅವರೊಂದು ಲೇಪನವನ್ನು ಕಂಡುಕೊಂಡ್ರು ಅವರ ಮುಖಕ್ಕೆ ಹಚ್ಚಿಕೊಳ್ಳಲು. She used that what she made and she was completely healed. ಅವರು ಮಾಡಿದ ಲೇಪನದಿಂದಲೇ ಅವರು ಅದನ್ನು ಹಚ್ಚಿಕೊಂಡು ಅವರು ಗುಣಮುಖರಾದರು. But that day she got one idea. ಆ ದಿನ ಅವರಿಗೆ ಒಂದು ಯೋಚನೆ ಬಂತು. Instead of going back to the news channel, I will start one company. ನಾನು ನ್ಯೂಸ್ ಚಾನೆಲ್ ಗೆ ಮಾಧ್ಯಮ ಹತ್ರ ಹೋಗುವ ಬದಲು ನಾನೊಂದು ಸಂಸ್ಥೆಯನ್ನು ಪ್ರಾರಂಭಿಸುವೆ. So she started a company called IT Cosmetics. ಅವರು ಒಂದು ಕಂಪನಿಯನ್ನು ಪ್ರಾರಂಭಿಸಿದ, ಅದರ ಹೆಸರು IT Cosmetics ಎಂದು. Lot of women gathered with her together and they started this company. ಅನೇಕ ಸ್ತ್ರೀಯರು ಅವರೊಂದಿಗೆ ಒಂದಾಗಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸುತ್ತಾರೆ. Today that IT Cosmetics, ಈ ದಿನ IT Cosmetics ಕಂಪನಿ is in partnership with L'Oreal Paris. L'Oreal Paris ಎಂಬ ಸಂಸ್ಥೆಯೊಂದಿಗೆ ಅದು ಪಾಲುದಾರಿಕೆಯನ್ನು ಹೊಂದಿದೆ. You know L'Oreal Paris? L'Oreal Paris ಎಂಬ ಕಾಸ್ಮೆಟಿಕ್ ಕಂಪನಿ ಬಗ್ಗೆ ಗೊತ್ತಿದೆ. All of you use cosmetics. ಕಾಸ್ಮೆಟಿಕ್ಸ್ ಅನ್ನು ನಾವೆಲ್ಲರೂ ಉಪಯೋಗಿಸ್ತೇವೆ. I also used today morning little bit. ಈ ದಿನ ನಾನು ಕೂಡ ಸ್ವಲ್ಪವಾಗಿ ಉಪಯೋಗಿಸಿದೆ. This L'Oreal Paris, they became partners with them. L'Oreal Paris ಅವರು ಈ ಒಂದು ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಹೊಂದಿದ್ದಾರೆ. And their company spread all over the world today. ಈ ಕಂಪನಿ ಇಡೀ ಲೋಕದಾದ್ಯಂತ ಹಬ್ಬಿಕೊಂಡಿದೆ. Praise the Lord. Praise the Lord. And this lady Jamie became the first CEO of L'Oreal Paris in 100 years. 100 ವರ್ಷದ ಅವಧಿಯಲ್ಲಿ CEO ಆಗಿ ಈ ಒಬ್ಬ ಸ್ತ್ರೀ ಮೊದಲನೇ CEO ಆಗಿ ಹೊರಹೊಮ್ಮುತ್ತಾರೆ. ಅಂದ್ರೆ ಈ ಕಂಪನಿ ಸ್ಟಾರ್ಟ್ ಮಾಡಿ 100 ವರ್ಷ ಆಗಿದೆ. 100 ವರ್ಷದಲ್ಲಿ ಒಂದು ಸ್ತ್ರೀಯರು ಕೂಡ ಲೀಡರ್ ಆಗಿ ನಿಲ್ಲಿಲ್ಲ. ಇವರು ಮಾತ್ರ ಮೊದಲನೇ ಸ್ತ್ರೀ. Praise God. Who stood as a leader, as a CEO in that company. ಆ CEO ಆಗಿ ಮೊದಲನೇ ಸ್ತ್ರೀಯಾಗಿ ಅವರು ಹೊರಹೊಮ್ಮುತ್ತಾರೆ. Because she did not give up but listened to the voice of God. ಕಾರಣ ಅವರು ಬಿಟ್ಟುಕೊಡಲಿಲ್ಲ, ದೇವರ ವಾಕ್ಯಕ್ಕೆ ಅವರು ಹೋಗುತ್ತಿದ್ದರು. Praise God. Her field is different. Her work field is different. ಅವರ ಕೆಲಸದ ಒಂದು ಕಾರ್ಯ ವೈಖರಿ ಅದು ಬೇರೆ ಆಗಿತ್ತು. But God was leading her to do some science experiments. ಆದ್ರೆ ದೇವರು ಅವರನ್ನು ವೈಜ್ಞಾನಿಕವಾಗಿ ಒಂದು ಪ್ರಯೋಗ ಮಾಡಲು ಅವರನ್ನು ನಡೆಸಿದ್ರು. It looks like illogical. ಅದು ಒಂದು ಕ್ರಮವಾಗಿ ಕಾಣುವುದೇ ಇಲ್ಲ. But today she stands as a testimony. ಇದು ಒಂದು ಈ ದಿನ ಸಜೀವ ಸಾಕ್ಷಿಯಾಗಿದೆ. Hallelujah. Hallelujah. Do you know life of Gideon in the Bible? ಗಿದ್ಯೋನನ ಜೀವಿತ ನಮಗೆ ಗೊತ್ತಿದೆ. Who was Gideon? ಗಿದ್ಯೋನನು ಯಾರು? Gideon was from Manasseh clan, right? ಮನಸ್ಸೆಯ ಕುಲದಿಂದ ಬಂದಂತ ವ್ಯಕ್ತಿ ಗಿದ್ಯೋನನು. He was a farmer. ಆತನು ರೈತ. He was trying to hide his grains. ಆತನು ತನ್ನ ಬೆಳೆಗಳನ್ನು
ಹೈಡ್ ಅದನ್ನು ಮುಚ್ಚಿಡಲು ಬಯಸ್ತಿದ್ದ. Because enemies come and steal the grains and go. ಕಾರಣ ಆ ದವಸ ಧಾನ್ಯವನ್ನು ವೈರಿಗಳು ಬಂದು ಅದನ್ನು ಕದ್ದುಕೊಂಡು ಹೋಗ್ತಿದ್ರು. But God appears to him in the form of an angel. Angel comes and talks to him saying that you are a mighty man of valor. ನೀನು ದೇವದೂತನಾತನಿಗೆ ಬಂದು ಹೇಳ್ತಾನೆ, ನೀನು ದೇವರ ಒಂದು ಬಲವಾದ ಸೈನ್ಯವಾಗಿದ್ದೀಯಾ. Praise God. Praise the Lord. Parakrami yara. ಪರಾಕ್ರಮಿ. Hallelujah. Hallelujah. You know, this man, he looks at himself and says, I'm a farmer. ಆದ್ರೆ ಅಲ್ಲಿ ಗಿದ್ಯೋನ್ ಹೇಳ್ತಾನೆ, ನಾನೊಬ್ಬ ರೈತ. What mighty man? ಕೃಷಿಕನಾದ ನಾನು ಎಂತ ಪರಾಕ್ರಮಿ. I'm trying to hide my grains. ನಾನು ನನ್ನ ದವಸ ಧಾನ್ಯವನ್ನು ಕತ್ತಿ But ಮುಚ್ಚಿಡ್ತಿದ್ದೇನೆ. angel again repeats, ಆ ದೇವದೂತನು ಮತ್ತೆ ಮಾತನಾಡ್ತಾನೆ, you are a mighty man through whom God wants to deliver your people. ಪರಾಕ್ರಮಿಯಾದ ನಿನ್ನ ಮೂಲಕವೇ ದೇವರು ತನ್ನ ಜನರನ್ನು ಬಿಡಿಸಲು ಬಯಸ್ತಾನೆ. Hallelujah. Hallelujah. Praise God. Praise the Lord. You know, using 300 people, 300 ಜನಗಳ ಮೂಲಕ he chased the 10,000 army of Philistines. ಫಿಲಿಸ್ತಿಯರ 10,000 ಸೈನಿಕರನ್ನು ಅವರು ಎದುರಿಸ್ತಾರೆ. Praise the Lord. Praise the Lord. Who was he before the call of God? ದೇವರ ಕರೆಯ ಮುಂಚೆ ಆತನು ಯಾರಾಗಿದ್ದ? He was a farmer. ಆತನು ಕೃಷಿಕ. He was afraid. ಆತನು ಭಯಪಡುವವನು. He was hiding his own things. ಆತನು ಸ್ವಂತ ಸಂಗತಿಗಳನ್ನೇ ಬಚ್ಚಿಡುವವನು. But when he believed the word of God, ಯಾವಾಗ ಆತನು ದೇವರ ವಾಕ್ಯ ನಂಬಿದನು, he became that mighty man. ಆತನು ಪರಾಕ್ರಮಿಯಾದ ವ್ಯಕ್ತಿಯಾದ. Hallelujah. Hallelujah. He chased the people from enemies from his land. ಶತ್ರುಗಳಿಂದ ತನ್ನ ಜನರನ್ನು ಆತನು ಬಿಡುಗಡೆಗೊಳಿಸ್ತಾನೆ. And God used only 300 people. ದೇವರು ಕೇವಲ 300 ಜನರನ್ನು ಉಪಯೋಗಿಸ್ತಾನೆ. Praise God. Praise the Lord. What are you today? ನಾವೇನಾಗಿದ್ದೇವೆ? And what is God looking at you as? ನಮ್ಮನ್ನು ದೇವರು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ? Praise God. Praise the Lord. Many times we think of ourselves very low. ನಮ್ಮ ಬಗ್ಗೆ ನಾವು ತುಂಬಾ ಕೀಳಾಗಿ ನೋಡ್ಕೊಳ್ತೇವೆ. But God is looking at us in a different way. ಆದ್ರೆ ದೇವರು ವ್ಯತ್ಯಾಸವಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ. Amen. Amen. Praise God. Praise the Lord. You are called to be a mighty warrior. ನಾವು ಪರಾಕ್ರಮಿಯಾದ ನಾವು ಜನರಾಗಿ ದೇವರನ್ನು You are called to be a nation changer. ನಾವು ರಾಷ್ಟ್ರಗಳನ್ನು ಬದಲಾಯಿಸುವವರಾಗಿ ದೇವರನ್ನು You are called to ಕರೆದಿದ್ದಾರೆ. be the mouthpiece of God. ನಾವು ದೇವರ ಬಾಯಾಗಿರಲು ದೇವರು ನಮ್ಮನ್ನು Now, ಕರೆದಿದ್ದಾರೆ. why don't you turn to somebody and say you are mouthpiece of God? ನಿಮ್ಮ ನೆರೆಯವರಿಗೆ ತಿರುಗಿ ಹೇಳ್ರಿ, ನೀವು ದೇವರ ಬಾಯಾಗಿದ್ದೀರಾ. Hallelujah. Hallelujah. God's word comes through your mouth. ದೇವರ ವಾಕ್ಯ ನಿಮ್ಮ ಬಾಯಿಂದ ಬರ್ತದೆ. Praise God. Praise the Lord. You know, when we go back to Peter's story, ನಾವು ಪೇತ್ರನ ಕಥೆಗೆ ಹಿಂದಕ್ಕೆ ಹೋಗುದಾದ್ರೆ, we understood that he did not trust his past experiences. ಆತನು ತನ್ನ ಪೂರ್ವ ಅನುಭವವನ್ನು ಆತನು ಹಾತುಕೊಳ್ಳಲಿಲ್ಲ ಎಂಬುದಾಗಿ ನಮಗೆ ಸ್ಪಷ್ಟವಾಗ್ತದೆ. Okay? But look at his response, the way he responded. ಆದ್ರೆ ಆತನ ಪ್ರತಿಕ್ರಿಯೆಯನ್ನು ಇಲ್ಲಿ ನಾವು ನೋಡ್ತೇವೆ. God is waiting for such a response from us. ಪೇತ್ರನಂತ ಪ್ರತಿಕ್ರಿಯೆಯನ್ನು ದೇವರು ಈ ದಿನ ಬಯಸ್ತಾ ಇದ್ದಾರೆ. Hallelujah. Hallelujah. Praise God. Praise the Lord. You know, God has called us. What is your response to that calling? ದೇವರು ನಮ್ಮನ್ನು ಕರೆದಿರುವಂತ ಸಂಗತಿಗೆ ನಮ್ಮ ಪ್ರತಿಕ್ರಿಯೆ ಹೇಗಿದೆ? Praise the Lord. Praise the Lord. You know, Peter did not become tired at that point. ಆ ಒಂದು ಸಮಯ ಸಂದರ್ಭದಲ್ಲಿ ಪೇತ್ರನು ಸುಸ್ತೋಡಿಲಿಲ್ಲ. He did not give any reasons at that point. ಆತನು ಯಾವುದೇ ಕಾರಣವನ್ನು ಆ ಸಮಯದಲ್ಲಿ ಕೊಡ್ಲಿಲ್ಲ. But came in complete obedience to God's word. ಆದರೆ ಪರಿಪೂರ್ಣವಾದ ವಿಧೇಯತೆಯನ್ನು ಯೇಸುವಿನ ಮಾತಿಗೆ ತೋರಿಸಿದ. Praise the Lord. Praise the Lord. You know, that's why Jesus said, ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, the one who listens to my word and goes away, he is like a fool. ನನ್ನ ಮಾತನ್ನು ಕೇಳಿ ಅದನ್ನು ಬಿಟ್ಟು ಹೋಗುವವನು ಮೂರ್ಖ. Okay, he is like a person who builds the house on a sand. ನನ್ನ ಮಾತನ್ನು ಕೇಳಿ ಅವ ಪ್ರಕಾರ ನಡೆಯದಿರುವವನು ಮರಳಿನಲ್ಲಿ ಕಟ್ಟಿಕೊಂಡ ಮನೆಯನ್ನು ವ್ಯಕ್ತಿ. When wind blows, ಯಾವಾಗ ಗಾಳಿ ಅದಕ್ಕೆ ಬಡಿತದೋ, when storm comes, ಯಾವಾಗ ಪ್ರವಾಹ ಬರ್ತದೋ, that house, what happens? It falls down. ಆ ಮನೆ ಏನಾಗ್ತದೆ? ದಡಮನೆ ಮುರಿದು ಬೀಳ್ತದೆ. But the one who listens to my word and obeys, ಆದ್ರೆ ಯಾರು ನನ್ನ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯನಾಗ್ತಾನೋ, that person is wise. ಆ ವ್ಯಕ್ತಿ ಜ್ಞಾನವುಳ್ಳ That ಮನುಷ್ಯನು. person is like the one who builds a house on a solid foundation. ಆ ವ್ಯಕ್ತಿಯ ಬಂಡೆ ಮೇಲೆ ಕಟ್ಟಿಕೊಂಡ ಮನೆ ಕಟ್ಟಿಕೊಂಡ ವ್ಯಕ್ತಿಗೆ ಹೋಲ್ತಾನೆ. On that house also wind comes. ಆ ಮನೆಗೆ ಕೂಡ ಗಾಳಿ ಬೀಸ್ತದೆ. On that house also storm comes. ಪ್ರವಾಹ ಕೂಡ ಆ ಮನೆ ಮೇಲೆ ಬರ್ತದೆ. On that house also waves will come and hit. ಎಲ್ಲ ಅಲೆಗಳು ಕೂಡ ಆ ಮನೆಗೆ ಬಂದು ಬೀಸ್ತದೆ. But it cannot be shaken. ಆದ್ರೆ ಆ ಮನೆ ಬಿದ್ದು ಹೋಗುದಿಲ್ಲ. Hallelujah. Hallelujah. Why? ಕಾರಣ, Because it's built on a solid foundation. ಅದು ಭದ್ರವಾದ ಬಂಡೆಯ ಮೇಲೆ ಕಟ್ಟಿದಂತ ಮನೆಯಾಗಿದೆ. Praise God. Praise the Lord. Hallelujah. Hallelujah. You know, no matter what happened in your life, ಅದಕ್ಕೆ ಇಷ್ಟರವರೆಗೆ ಏನೇ ನಮ್ಮ ಜೀವಿತದಲ್ಲಿ ಆಗಿರಬಹುದು, but this time, ಆದ್ರೆ ಈ ಸಲ not by your strength, ಇದು ಈ ಸಲ ನಮ್ಮ ಬಲದಿಂದ ಅಲ್ಲ, not by the power, ನಮ್ಮ ಶಕ್ತಿಯ ಮೂಲಕವಲ್ಲ, but only by the Spirit of God. ಪವಿತ್ರಾತ್ಮನ ಮೂಲಕವೇ. Hallelujah. Hallelujah. Come and tell to your neighbor, ನಿಮ್ಮ ನೆರೆಯವರಿಗೆ ಹೇಳ್ರಿ, not by the might or strength, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, but by the Spirit of the Lord. ದೇವರ ಆತ್ಮದಿಂದಲೇ. Not by my strength or your strength, ನನ್ನ ಬಲ ನಿಮ್ಮ ಬಲವಲ್ಲ, but by the Spirit of the Lord. ಪವಿತ್ರಾತ್ಮನಿಂದಲೇ. Hallelujah. Hallelujah. By the Spirit of the Lord. ಪವಿತ್ರಾತ್ಮನಿಂದಲೇ. By the Spirit of the Lord. ಪವಿತ್ರಾತ್ಮನಿಂದಲೇ. Nothing can stop you. ಯಾವುದು ಕೂಡ ನಮ್ಮನ್ನು ನಿಲ್ಲಿಸಲು ಸಾಧ್ಯವಿಲ್ಲ. Amen. Amen. Praise God. Praise the Lord. You see the 12 young people, the youth that Jesus has chosen. 12 ಯೌವನಸ್ಥರನ್ನು ದೇವರ ಯೇಸು ಸ್ವಾಮಿ ಆರಿಸಿಕೊಂಡದನ್ನು ನಾವು ನೋಡ್ತೇವೆ. They went and changed the world. ಅವರು ಹೊರಟು ಹೋಗಿ ಇಡೀ ಲೋಕವನ್ನೇ ಬದಲಾಯಿಸಿದರು. You know, for somebody who looked at them at the initial point, ಅವರನ್ನು ಪ್ರಥಮ ಹಂತದಲ್ಲಿ ನೋಡಿದವರಿಗೆ everybody would have thought it's not possible.
ಇದು ಸಾಧ್ಯವೇ ಇಲ್ಲ ಎಂಬುದಾಗಿ ಯೋಚನೆ ಬರ್ತಿದೆ. They would have thought these are uneducated people. ಇವರು ವಿದ್ಯಾಭ್ಯಾಸ ಇಲ್ಲದ ಜನರೆಂಬುದಾಗಿ ಯೋಚನೆ They ಬಂತು. would have thought these are just fishermen. ಇವರು ಕೇವಲ ಬೆಸ್ತರೆಂಬ ಯೋಚನೆಗಳು ಕೂಡ ಬಂತು. But only God knows what's coming. ಆದ್ರೆ ಈ ದೇವರಿಗೆ ಮಾತ್ರ ಗೊತ್ತಿತ್ತು ಮುಂದೆ ಏನಾಗ್ತದೆ ಎಂದು. Only God knows your calling. ಆದ್ರೆ ದೇವರಿಗೆ ಮಾತ್ರ ಗೊತ್ತಿದೆ ನಮ್ಮ ಕರೆ. God knows what He has chosen you for. ದೇವರು ನಮ್ಮನ್ನು ಯಾತಕ್ಕಾಗಿ ಕರೆದಿದ್ದಾನೆ ಎಂಬುದಾಗಿ ಆತನಿಗೆ ಮಾತ್ರ ಗೊತ್ತು. Hallelujah. Hallelujah. He has not called you for small things. ಕೇವಲ ಸಣ್ಣ ಸಂಗತಿಗಳಿಗೆ ದೇವರು ನಮ್ಮನ್ನು ಕರೀಲಿಲ್ಲ. He has not called you just to wash away your nets. ಕೇವಲ ನಮ್ಮ ಬಲೆಗಳನ್ನು ತೊಳೆಯಲು ಆತ ನಮ್ಮನ್ನು ಕರೀಲಿಲ್ಲ. He did not call you to only suffer and worry about only the family. ನಾವು ಶ್ರಮೆ ಅನುಭವಿಸಿ ನಮ್ಮ ಕುಟುಂಬದ ಬಗ್ಗೆ ಚಿಂತೆ ಮಾಡಲು ಮಾತ್ರ ಆತ ನಮ್ಮನ್ನು ಕರೀಲಿಲ್ಲ. But you are called to change the nations. ಆತನು ನಮ್ಮ ರಾಷ್ಟ್ರಗಳನ್ನು ಬದಲಾಯಿಸಲು ಕರೆದಿದ್ದಾರೆ. Hallelujah. Hallelujah. Praise God. Praise the Lord. Do you believe that? ಇದನ್ನು ನಾವು ನಂಬ್ತೇವೆಯಾ? Amen. Amen. Hallelujah. Hallelujah. That day what happened to Peter was ಪೇತ್ರನಿಗೆ ಆ ದಿನ ಏನಾಯ್ತೆಂದ್ರೆ that was a miracle. It happened. A miracle happened there. ಅಲ್ಲಿ ಅದ್ಭುತವು ಪೇತ್ರನಿಗಾಗಿ ನಡೆಯಿತು. But how many times that miracle happened? ಆ ಅದ್ಭುತ ಎಷ್ಟು ಸರ್ತಿ ಆಯ್ತು? ಎಷ್ಟು ಸತಿ ಅದ್ಭುತ ಆಯ್ತು? ಅದೇ ಅದ್ಭುತ ಆಯ್ತು. ಆ ರೀತಿ ಅದ್ಭುತ ಆ ಸಮಯದಲ್ಲಿ ಎಷ್ಟು ಸರ್ತಿ ಆಯ್ತು? ಬೇರೆ ಎಲ್ಲಾದ್ರೂ ಓದ್ತೀರಾ ಸೇಮ್ ಸ್ಟೋರಿ? ಎರಡನೇ ಸತಿ ಓದ್ತೀವಿ. ಎಲ್ಲಿ ಅದು? ಆಫ್ಟರ್ ದ ರೆಸರೆಕ್ಷನ್ ಆಫ್ ಕ್ರೈಸ್ಟ್. ಯೇಸು ಸ್ವಾಮಿಯ ಪುನರುತ್ಥಾನದ ನಂತರ ಅದೇ ಸಂಗತಿ ಮತ್ತೊಂದು ಸರ್ತಿ ಆಗ್ತದೆ. ಓಕೆ, ಬಾಕಿ ಲೈಫ್ ಎಲ್ಲ ಆ ಮಧ್ಯ ಕಾಲದಲ್ಲಿ ವಾಟ್ ಅಬೌಟ್ ದ ರೆಸ್ಟ್ ಆಫ್ ಪೀಟರ್ಸ್ ಲೈಫ್? ಪೇತ್ರನ ಉಳಿದಂತ ಜೀವಿತಾವಧಿಯಲ್ಲಿ ವಾಸ್ ಹಿ ವೇಟಿಂಗ್ ಫಾರ್ ಅನದರ್ ಮಿರಾಕಲ್? ಆತನು ಯಾವ್ದಾದ್ರು ಬೇರೆ ಅದ್ಭುತಕ್ಕಾಗಿ ಕಾಯ್ತಿದ್ನಾ? ವಾಸ್ ಹಿ ವೇಟಿಂಗ್ ಫಾರ್ ಗಾಡ್ ಲೆಟ್ ಹಿಮ್ ಡೂ ಸಮ್ ಮಿರಾಕಲ್ ಇನ್ ಮೈ ಲೈಫ್? ಆ ದೇವರೇ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿ ಎಂಬುದಾಗಿ ಕಾಯ್ತಿದ್ನಾ? ಆರ್ ಯು ವೇಟಿಂಗ್ ಫಾರ್ ಮಿರಾಕಲ್ ಇನ್ ಲೈಫ್? ನಮ್ಮ ಜೀವಿತದಲ್ಲಿ ನಾವು ಅದ್ಭುತಕ್ಕಾಗಿ ಕಾಯ್ತಿದ್ದೇವೆಯಾ? ಆಸ್ಕ್ ಯುವರ್ ನೇಬರ್, ಆರ್ ಯು ವೇಟಿಂಗ್ ಫಾರ್ ಮಿರಾಕಲ್ಸ್? ನಿಮ್ಮ ಅದ್ಭುತಕ್ಕಾಗಿ ಕಾಯ್ತಿದ್ರೆ ನೆರೆಯವರಿಗೆ ಕೇಳ್ರಿ. Tell them don't wait for miracle. ಅದ್ಭುತಕ್ಕಾಗಿ ಕಾಯ್ಬೇಡ್ರಿ ಎಂಬುದಾಗಿ ಹೇಳ್ರಿ. Praise the Lord. Praise the Lord. I'm not a teacher who's against miracles. ಅದ್ಭುತಕ್ಕೆ ವಿರುದ್ಧವಾದಂತ ಬೋಧಕನು ನಾನಲ್ಲ. What I'm trying to say is that God has made you as a miracle. ನಾನು ಹೇಳಲು ಬಯಸುವುದೇನೆಂದ್ರೆ ದೇವರು ನಮ್ಮನ್ನು ಅದ್ಭುತವಾಗಿ ಮಾಡಿದ್ದಾನೆ. Hallelujah. Hallelujah. You are the miracle. ನಾವೇ ಅದ್ಭುತವಾಗಿದ್ದೇವೆ. You know why Peter never waited for another miracle? ಪೇತ್ರನು ಮತ್ತೊಂದು ಅದ್ಭುತಕ್ಕಾಗಿ ಕಾದಿದ್ನ? He did not wait. ಆತನು ಕಾಯಲಿಲ್ಲ. Because he became that miracle. ಕಾರಣ ಆತನೇ ಅದ್ಭುತವಾಗಿದ್ದ. He went and became the miracle. ಆತನು ಹೊರಟು ಹೋಗಿ ಅದ್ಭುತವಾದ. Hallelujah. Hallelujah. Don't wait for miracles. ಅದ್ಭುತಕ್ಕಾಗಿ ಕಾಯುವಂತದಲ್ಲ. You are that miracle. ನಾವೇ ಅದ್ಭುತವಾಗಿದ್ದೇವೆ. I want to say again, don't wait for miracles. ಅದ್ಭುತಕ್ಕಾಗಿ ಕಾಯುವುದಲ್ಲ. I had a very surprising encounter with people in Udupi. ನಾನು ಆಶ್ಚರ್ಯಕರವಾದ ಕೆಲವು ವ್ಯಕ್ತಿಗಳ ಬಗ್ಗೆ ನನಗೆ ಗೊತ್ತಿದೆ. ಓಕೆ, ಉಡುಪಿ ಅಂತ ಹೇಳ್ತಿದ್ರೆ ನಂದೇಲಿ ತಪ್ಪಾಗಿ ತಿಳ್ಕೊಬೇಡಿ, ಬಟ್ ಇಲ್ಲೇ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಓಕೆ, ಸೊ ವೆನೆವರ್ ಐ ಯೂಸ್ ಟು ಪ್ರೀಚ್ ಬ್ಯಾಕ್ ಇನ್ 2020, 2019, 2022 ತನಕಲು 2019 ಇಸ್ವಿಯಿಂದ 2022 ಇಸವಿವರೆಗೆ ನಾನು ಬೋಧಿಸ್ತಿರುವ ಸಮಯದಲ್ಲಿ ಎವ್ರಿ ಟೈಮ್ ಐ ಪ್ರೀಚ್ ಇನ್ ದ ಟುವರ್ಡ್ಸ್ ದಿ ಎಂಡ್ ಪೀಪಲ್ ಇಸ್ ಟು ಕಮ್ ಅಂಡ್ ಆಸ್ಕ್ ಮೀ say some prophecy. ಅನೇಕ ಸಭಾ ಸೇವೆ ಮುಗಿದ ನಂತರ ಅನೇಕ ಜನರು ಬಂದು ಹೇಳ್ತಿದ್ದಾರೆ, ನಮಗಾಗಿ ಪ್ರವಾದನೆ ಏನಾದ್ರೂ ಹೇಳ್ರಿ. Okay, a couple of times I prayed. ಅನೇಕ ಸತಿ ನಾನು ಪ್ರಾರ್ಥನೆ ಮಾಡಿದ್ದೆ. God really revealed some secrets about them. ಅನೇಕ ರಹಸ್ಯಗಳನ್ನು ಅವರ ಬಗ್ಗೆ ದೇವರು ನನಗೆ ತಿಳಿಸಿಕೊಡ್ತಾ ಇದ್ರು. I shared with them. ಅವರೊಂದಿಗೆ ಹಂಚಿಕೊಳ್ತಾ ಇದ್ದೆ. They went back home very happily. ಅವರು ಸಂತೋಷವಾಗಿ ಮನೆಗೆ ಹೋಗ್ತಿದ್ರು. But they came back next week. ಇನ್ನೊಂದು ವಾರ ಅವರು ಬರ್ತಿದ್ರು. And they asked me, sir, on the prophecy. ಮತ್ತೊಂದು ಸರ್ತಿ ಅವ್ರು ಕೇಳ್ತಿದ್ರು, ಮತ್ತೊಂದು ಪ್ರವಾದನೆ. I was scratching my head. ನಾನು ತಲೆ ಕೇಳ್ತಿದ್ದೆ. ಈಗಷ್ಟೇ ಅಲ್ಲ ಪ್ರೀಚಿಂಗ್ ಮಾಡಿದ್ದೆ ನಾನು. Just now I preached. ಈಗಾಗಲೇ ನಾನು ಬೋಧನೆ ಹೇಳಿದೆ. Why is he asking for prophecy again? ಮತ್ತೊಂದು ಸರ್ತಿ ಪ್ರವಾದನೆ ಯಾಕೆ ಕೇಳ್ತಿದ್ದಾರೆ? Next time I got one idea. ಮತ್ತೊಂದು ಸರ್ತಿ ನನಗೆ ಒಂದು ಯೋಚನೆ ಬಂತು. Whatever I preached, ನಾನು ಏನೆಲ್ಲ ಬೋಧಿಸಿನೋ I'll pray and declare the same thing. ನಾನು ಅದನ್ನು ಮಾತನಾಡಿ ಅದನ್ನು ಘೋಷಿಸ್ತೇನೆ. So I laid a hand upon that person. ಆ ವ್ಯಕ್ತಿಯ ಮೇಲೆ ಕೈಯನ್ನಿಟ್ಟೆ. Whatever I preached, I shared that only, same thing. ನಾನು ಏನೇನು ಬೋಧಿಸಿನೋ ಅದನ್ನೇ ನಿನಗೆ ನಾನು ಹಂಚಿಕೊಳ್ತಾ ಇದ್ದೇನೆ. That person filled with so happiness and glad and said, oh, thank you for the prophecy and event. ಅವರು ತುಂಬಾ ಸಂತೋಷ ಪಡ್ತಾ ನಿಮ್ಮ ಪ್ರವಾದನೆಗಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ಹೋದ್ರು. Just now I preached the same thing. ಅದೇ ಸಂಗತಿಯನ್ನು ಈಗ ನಾನೀಗ ಬೋಧಿಸಿದೆ. That time he didn't receive. ಆವಾಗ ಅವರು ಸ್ವೀಕರಿಸಲಿಲ್ಲ. When I laid a hand and said, oh yeah, God is speaking to you, that time he received. ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದ ನಿಮ್ಮ ಕೈ ಇಟ್ಟು ಮಾತನಾಡುವಾಗ ಅವರು ಅದನ್ನು ಸ್ವೀಕಾರ ಮಾಡಿದ್ರು. This is the mindset that is running for miracles. ಈ ರೀತಿಯಾಗಿ ನಮ್ಮ ತಲೆ ಅದ್ಭುತಕ್ಕಾಗಿ ಓಡ್ತಾ ಇದೆ. Don't run for miracles. ಅದ್ಭುತಕ್ಕಾಗಿ ಓಡಿ ಹೋಗಬೇಡ್ರಿ. God's word is miracle. ದೇವರ ವಾಕ್ಯವೇ ಒಂದು ಅದ್ಭುತವಾಗಿದೆ. Hallelujah. Hallelujah. The Holy Spirit who is in you is a miracle. ನಮ್ಮಲ್ಲಿರುವ ಪರಿಶುದ್ಧಾತ್ಮನೇ ಒಂದು ಅದ್ಭುತನು. Your salvation itself is a miracle. ನಮ್ಮ ರಕ್ಷಣೆ ಒಂದು ಅದ್ಭುತ. Hallelujah. Hallelujah. This type of mindset we should not have. ಈ ರೀತಿಯಾದ ಮನಸ್ಥಿತಿ ನಮ್ಮದಾಗಿರಬಾರದು. That mindset comes from crisis or
lack mentality. ಈ ರೀತಿಯಾದ ಮನೋಭಾವ ಕೊರತೆಗಳು ಇರುವಾಗ ಮಾತ್ರ ಬರುವಂತದ್ದಾಗಿದೆ. Okay, so always having some lack in mind. ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕೊರತೆ ಇರುವಾಗ ಈ ರೀತಿ ಆಲೋಚನೆ If you ಬರ್ತದೆ. don't believe that you are the child of God, ಯಾವಾಗ ನಾವು ದೇವರ ಮಕ್ಕಳೆಂಬುದಾಗಿ ನಂಬುವುದಿಲ್ಲವೋ, if you don't believe that you are fully saved in Christ, fully saved, ನಾವು ಪರಿಪೂರ್ಣವಾಗಿ ರಕ್ಷಿಸಲ್ಪಟ್ಟವರೆಂಬುದಾಗಿ ಯಾವಾಗ ನಂಬುವುದಿಲ್ಲವೋ, if you don't believe that Christ has delivered you fully, ನಮ್ಮನ್ನು ಕ್ರಿಸ್ತನು ಪರಿಪೂರ್ಣವಾಗಿ ಬಿಡುಗಡೆ ಮಾಡಿದ್ದಾನೆಂದು ಯಾವಾಗ ನಂಬುವುದಿಲ್ಲವೋ, your mind is at lack. ನಮ್ಮ ಮನಸ್ಸು ಕೊರತೆ ಉಳ್ಳದ್ದಾಗಿರ್ತದೆ. You are always looking for something, give me something. ಯಾವ್ದಾದ್ರು ಒಂದು ಸಂಗತಿಗೆ ನಮ್ಮ ಮನಸ್ಸು ಬಯಸ್ತಾ Oh, ಇರ್ತದೆ. that preacher will give me something. ಆ ಬೋಧಕರು ಏನಾದ್ರೂ ನಮ್ಗೆ ಒಂದು ಕೊಡ್ತಾರೆ. Maybe that preacher will do some miracle in my life. ಆ ಸೇವಕರು ಏನಾದ್ರೂ ನನ್ನ ಜೀವಿತದಲ್ಲಿ ಒಂದು ಅದ್ಭುತ ಮಾಡ್ತಾರೆ. Praise God. Praise the Lord. For Peter, miracle happened only once. ಪೇತ್ರನಿಗೆ ಒಂದೇ ಸತಿ ಅದ್ಭುತವಾಯಿತು. Okay, after resurrection of Christ, only again once. ಪುನರುತ್ಥಾನ ಆದ ಮೇಲೆ ಮತ್ತೊಂದು ಸಾರ್ತಿ. But throughout his life, he remained as a miracle. ಆದ್ರೆ ಆತನ ಜೀವಿತ ಕಾಲವೆಲ್ಲ ಆತನ ಅದ್ಭುತವಾಗಿಯೇ ನೆಲೆಗೊಂಡ. Because he understood that he was blessed in Christ. ಆತನು ತಿಳ್ಕೊಂಡಿದ್ದ ಆತನು ಕ್ರಿಸ್ತನಲ್ಲಿ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. Hallelujah. Hallelujah. Praise God. Praise the Lord. Do you want a miracle or a blessing? Do you want a miracle or a blessing? ನಿಮಗೆ ಆಶೀರ್ವಾದ ಅದ್ಭುತ ಬೇಕಾ ಅಥವಾ ಆಶೀರ್ವಾದ ಬೇಕಾ? Very tough question. ಒಂದು ಕಷ್ಟವಾದ ಪ್ರಶ್ನೆ. ಅದ್ಭುತ ಬೇಕಾ ಆಶೀರ್ವಾದ ಬೇಕಾ? ಅದ್ಭುತ ಬೇಕಾ ಆಶೀರ್ವಾದ ಬೇಕಾ? ಜೋರಾಗಿ ಹೇಳ್ತೀರಾ? ಇನ್ನು ಸ್ವಲ್ಪ ಗಟ್ಟಿಯಾಗಿ. ಆಶೀರ್ವಾದ. Praise God. Praise the Lord. Blessing is permanent. ಆಶೀರ್ವಾದ ಶಾಶ್ವತ. And it comes from Christ. ಅದು ಕ್ರಿಸ್ತನಿಂದಲೇ ಬರುವಂತದ್ದು. Hallelujah. Hallelujah. But miracle is temporary. ಅದ್ಭುತಗಳು ತಾತ್ಕಾಲಿಕ. Are you looking for miracle of hearing or you want a blessing of health? ಆರೋಗ್ಯದ ಆಶೀರ್ವಾದ ಬೇಕಾ ಅಥವಾ ಗುಣವಾಗುವಂತ ಮಿರಾಕಲ್ ಬೇಕಾ? ಅದ್ಭುತ ಬೇಕಾ? ಗುಣವಾಗುವಂತ ಮಿರಾಕಲ್ ಅಥವಾ ಅದ್ಭುತ ನಿಮಗೆ ಬೇಕಾದ್ರೆ ಇನ್ನೊಂದ್ಸತಿ ಮತ್ತೆ ರೋಗ ಬರ್ತದೆ, ಇನ್ನೊಂದ್ಸತಿ ಇನ್ನೊಂದು ಅದ್ಭುತ ಆಗ್ಬೇಕೆಂಬುದಕ್ಕೆ ವೇಟ್ ಮಾಡ್ತೀರಿ. ಮತ್ತೆ ರೋಗ ಬರುತ್ತದೆ, ಮತ್ತೆ ಅದ್ಭುತ, ಮತ್ತೆ ರೋಗ ಬರುತ್ತೆ, ಮತ್ತೆ ಅದ್ಭುತ. ಅಥವಾ ನೀವು ಆಶೀರ್ವಾದದಲ್ಲಿರ್ಬೇಕಾ? ಆರೋಗ್ಯದ ಆಶೀರ್ವಾದದಲ್ಲಿರ್ಬೇಕಾ? ಯಾವ್ದು ಬೇಕಾ? ಅರ್ಥ ಆಗ್ತಿದೆ ನಾನು ಹೇಳೋದು? ಪ್ರೈಸ್ ಗಾಡ್. ಆಶೀರ್ವಾದ ಬೇಕಾ ಅದ್ಭುತ ಬೇಕಾ? Hallelujah. Praise God. Praise the Lord. You know, do you want a miracle of financial miracle or a blessing in your finances? ಆರ್ಥಿಕವಾದ ಆಶೀರ್ವಾದದಲ್ಲಿ ನೀವು ಜೀವಿಸಬೇಕಾ ಅಥವಾ ಆರ್ಥಿಕವಾದ ಅದ್ಭುತ ಆದ್ರೆ ಸಾಕಾ? ಯಾವ್ದು ಬೇಕು ನಿಮ್ಗೆ? ಆರ್ಥಿಕವಾದ ಆಶೀರ್ವಾದದಲ್ಲಿ ಇರ್ಬೇಕಾ ಅಥವಾ ಆರ್ಥಿಕವಾದ ಅದ್ಭುತ ಆದ್ರೆ ಸಾಕಾ? What do you want? Praise God. Praise the Lord. You know, the miracle is very temporary. ಅದ್ಭುತ ಎನ್ನುವಂಥದ್ದು ತಾತ್ಕಾಲಿಕ. But the blessing is forever. ಆದರೆ ಆಶೀರ್ವಾದ ಶಾಶ್ವತವಾದ. Hallelujah. And the word of God says, ದೇವರ ವಾಕ್ಯ ಹೇಳ್ತದೆ, we are blessed by every spiritual blessing. ನಾವು ಪರಲೋಕದಲ್ಲಿ ಸಕಲ ಆಶೀರ್ವಾದದಿಂದ ತುಂಬಲ್ಪಟ್ಟವರು. Hallelujah. Hallelujah. God has blessed us with every blessing that we need in life. ನಮ್ಮ ಜೀವಿತಕ್ಕೆ ಬೇಕಾದ ಎಲ್ಲ ಆಶೀರ್ವಾದವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. Hallelujah. Hallelujah. What is our response? ನಮ್ಮ ಪ್ರತಿಕ್ರಿಯೆ ಏನು? Live in that blessing. ಆ ಆಶೀರ್ವಾದದಲ್ಲಿ ಮುಂದುವರಿಯುವಂತದ್ದು. Walk with him. ಆತನೊಂದಿಗೆ ನಡೆದಾಡುವಂತದ್ದು. Meditate his word. ಆತನ ವಾಕ್ಯವನ್ನು ಧ್ಯಾನಿಸುವಂತದ್ದು. Speak his word always. ಆತನ ಮಾತನ್ನು ಯಾವಾಗಲೂ ಮಾತನಾಡುವಂತದ್ದು. Hallelujah. Hallelujah. You know, there was a man who was doing some stunts. He's a stunt man. ಅವರು ಒಬ್ಬ ಸ್ಟಂಟ್ ಗಳನ್ನು ಒಂದು ಸಂಗತಿಗಳನ್ನು ಮಾಡುವಂತ ಒಬ್ಬ ವ್ಯಕ್ತಿ. You know, in movies they do stunts, right? ಸ್ಟಂಟ್ ಗಳನ್ನು ಒಂದು ವ್ಯತ್ಯಾಸವಾಗಿ ಪ್ರಯೋಗಗಳನ್ನು ಮಾಡುವಂತ ವ್ಯಕ್ತಿ. They are jumping, walking on the rope like that. ಅವರು ಹಗ್ಗದಲ್ಲಿ ನಡೆಯುವಂತದ್ದು, ಹಾರುವಂತದ್ದೆಲ್ಲ. So there is one place called Grand Canyon. Grand Canyon. ಗ್ರ್ಯಾಂಡ್ ಕೆನಿ ಎಂಬುದ ಸ್ಥಳವಿದೆ. Okay, that's one of the 7 wonders of the world. 7 ಅದ್ಭುತಗಳಲ್ಲಿ ಅದು ಕೂಡ ಒಂದು ಅದ್ಭುತವಾಗಿದೆ. Okay, it's called 6th wonder of the world or something like that. 6ನೇ ಅದ್ಭುತ ಪ್ರಪಂಚದೆಂಬುದಾಗಿ ಹೇಳ್ತಾರೆ. Okay, so he tied a rope from one end to the other end in the Grand Canyon. ಆ ಗ್ರ್ಯಾಂಡ್ ಮಿಫಿನಿಯಾದಲ್ಲಿ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಒಂದು ಹಗ್ಗ ಕಟ್ತಾರೆ. Okay, and he started to walk on it. ಆ ಒಂದು ದಾರದಲ್ಲಿ ಅವರು ನಡೆಯಲು ಪ್ರಾರಂಭಿಸ್ತಾರೆ. And everybody started to clap and cheer. ಎಲ್ಲರೂ ಆತನಿಗೆ ಚಪ್ಪಾಳೆ ತಟ್ಟುತ್ತಾ ಅವರ ಪ್ರೋತ್ಸಾಹ This ಪಡಿಸ್ತಾರೆ. Guinness Book of Records people, they were shooting the video and they were waiting. ಆ ಗಿನ್ನಿಸ್ ರೆಕಾರ್ಡ್ ಪುಸ್ತಕದವರು ಅವರ ವಿಡಿಯೋ ಮಾಡ್ತಾ ಅವರನ್ನು ನೋಡ್ತಾ ಇದ್ದಾರೆ. Okay, and they were also amazed how he's walking. ಆತ ನಡೆದು ನೋಡುವ ಅವರು ಕೂಡ ಆಶ್ಚರ್ಯವಾಗ್ತಿದೆ. And he went till the end and he came back. ಅವರು ಆ ಒಂದು ಬದಿಗೆ ಹೋಗಿ ಮತ್ತೆ ಈ ಬದಿಗೆ ಬರ್ತಾರೆ. And he got the Guinness Book of World Records. ಗಿನ್ನಿಸ್ ಪುಸ್ತಕದ ಆ ಒಂದು ಸರ್ಟಿಫಿಕೇಟ್ ಅವರಿಗೆ ದೊರೆಯುತ್ತದೆ. Everybody was jumping and shouting. All the news channels were there. ಎಲ್ಲ ಮಾಧ್ಯಮದವರು ಅವರು ಅಲ್ಲಿ ಇರ್ತಾರೆ, ಎಲ್ಲರೂ ರಾರಾಜಿಸ್ತಿರ್ತಾರೆ. So he took the mic and he said, ಅವರು ಮೈಕ್ ಅಂತ ತೆಗೆದುಕೊಂಡು ಈಗ ಹೇಳ್ತಾರೆ, thank you for your appreciation. ನಿಮ್ಮ ಒಂದು ನಂಗೆ ಕೊಟ್ಟಂತ ಪ್ರೋತ್ಸಾಹಕ್ಕಾಗಿ ವಂದನೆ. I praise God for this blessing. ಈ ಒಂದು ಆಶೀರ್ವಾದಕ್ಕಾಗಿ ವಂದನೆ, ದೇವರಿಗೆ ಸ್ತೋತ್ರ. I'll give you one offer. ನಿಮಗೊಂದು ನಾನು ಅವಕಾಶ ಕೊಡ್ತೇನೆ. I will also take you in this line and take you and come back safely. ಈ ಒಂದು ದಾರದಲ್ಲಿ ಹಗ್ಗದಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗಿ ನಾನು ಕರ್ಕೊಂಡು ಹಿಂದಕ್ಕೆ ಬರ್ತೇನೆ. Free of cost. ಉಚಿತವಾಗಿ. Can anybody come? ಯಾರಾದ್ರೂ ಬರ್ತೀರಾ? Come with me. ನನ್ನೊಂದಿಗೆ ಬನ್ರಿ. I will take you in this line, straight line, come back,
trust me, just the way I came, I'll bring you also. ಈವಾದ ನೀಟಾದ ಹಗ್ಗದಲ್ಲಿ ನಿಮ್ಮನ್ನ ಕರ್ಕೊಂಡು ಬರ್ತೇನೆ. Okay? Anybody can come? ಯಾರು ಬೇಕಾದ್ರೂ ಬರ್ಬೋದು. Nobody responded. ಯಾರು ಕೂಡ ಪ್ರತಿಕ್ರಿಯಿಸಲಿಲ್ಲ. Everybody was turning that side and talking. ಎಲ್ಲರೂ ಬದಿಗೆ ನೋಡಿ ಮಾತನಾಡ್ತಿದ್ದಾರೆ. ಕ್ಲಾಸ್ ಅಲ್ಲಿ ಟೀಚರ್ ಕ್ವಶನ್ ಕೇಳುವಾಗ ನಾವು ಎಂತ ಮಾಡ್ತೇವೆ ಪಕ್ಕದಲ್ಲಿ ಇರ್ತೀವಲ್ಲ ನಾವನ್ನ ನೋಡಬಾರ್ದು ಅಂತ ಹೇಳಿ. ಓಕೆ, ಸೊ ಎವ್ರಿಬಡಿ ವಾಸ್ ಟರ್ನಿಂಗ್ ಅಸೈಡ್ ಅಂಡ್ ದೇ ವರ್ ಟಾಕಿಂಗ್. ಎಲ್ಲರೂ ಬದಿಗೆ ನೋಡಿ ಮಾತನಾಡ್ತಿದ್ದಾರೆ. ಅಂಡ್ ಆಸ್ಕ್, ಫ್ರೀ ಮ್ಯಾನ್, ಫ್ರೀ, ಐ ವಿಲ್ ಡು ಇಟ್ ಫಾರ್ ಫ್ರೀ. ಉಚಿತವಾಗಿದೆ ಬನ್ರಿ ಎಂದು. ಜಸ್ಟ್ ಕಮ್, ಟ್ರಸ್ಟ್ ಮೀ. ನನ್ನನ್ನು ನಂಬಿ ಬನ್ನಿ. Nobody came. ಯಾರು ಬರಲಿಲ್ಲ. But one person lifted the hand. ಆದ್ರೆ ಒಬ್ಬ ವ್ಯಕ್ತಿ ಕೈ ಎತ್ತಾರೆ. You know who's that? ಆ ವ್ಯಕ್ತಿ ಯಾರು ಗೊತ್ತಾ? His son. ಆತನ ಮಗನೇ. His son said, father, I'll come. Daddy. ತಂದೆ ನಾನ್ ಬರ್ತೇನೆ. He said, daddy, I will come. ತಂದೆ ನಾನ್ ಬರ್ತೇನೆ. And then he went and the father held him in his hands and they walked around and they came back. ಆ ತಂದೆ ಆ ಮಗುವ ಕೈ ಇಟ್ಕೊಂಡು ಆ ದಾರದಲ್ಲಿ ಆ ಬದಿಗೆ ಹೋಗಿ ಈಚೆ ಬರ್ತಾರೆ. Praise the Lord. All the news reporters started to ask questions. ಎಲ್ಲ ಮಾಧ್ಯಮದವರು ಅವರಿಗೆ ಪ್ರಶ್ನೆ ಕೇಳ್ತಾರೆ. ಈ ರೀತಿಯಾಗಿ ಮೈಕ್ ಇಡ್ತಾರೆ ಅವ್ರ ಮುಂದೆ. Sir, how did your son come there? ಸರ್, ನಿಮ್ಮ ಮಗ ನಿಮ್ಮೊಂದಿಗೆ ಹೇಗೆ ಬಂದ್ರು? He told, you only ask him. ನೀವೇ ಅವ್ರ ಹತ್ರ ಕೇಳ್ರಿ. So everybody kept mics. ಎಲ್ಲರೂ ಆತನಿಗೆ ಮೈಕ್ ಕೊಡ್ತಾರೆ ಮಗನಿಗೆ. Why did you go there? How come you are so bold? ನೀನು ಇಷ್ಟು ಧೈರ್ಯಗೊಳ್ಳಲು ಸಾಧ್ಯವಾಗಿ ನೀನು ಹೇಗೆ ಓದಿ? He said, ಆತನ ಹೇಳ್ತಾನೆ, I am not bold. ನಾನು ಧೈರ್ಯಶಾಲಿ ಅಲ್ಲ. I am very afraid. ನಾನು ತುಂಬಾ ಪುಕ್ಕಲ. But I trust my father. ಆದ್ರೆ ನನ್ನ ತಂದೆಯನ್ನ ನಾನು ನಂಬ್ತೇನೆ. Hallelujah. Hallelujah. I trust my father. ನಾನು ನನ್ನ ತಂದೆಯನ್ನು ನಂಬ್ತೇನೆ. You know, you may not trust him. ನಾವು ಆತನ ನಂಬಲಾಗುದಿಲ್ಲ. You may not trust my father. ನಾನು ನನ್ನ ತಂದೆ ನಂಬಲಾಗುದಿಲ್ಲ. ನೀನು ನನ್ನ ತಂದೆನ ನಂಬಲಿಕ್ಕೆ ಆಗದೆ ಇರ್ಬೋದು, ಆದ್ರೆ ನಾನು ನನ್ನ ತಂದೆನ ನಂಬುತ್ತೇನೆ. ಯಾಕೆ? ಬಿಕಾಸ್ ಐ ನೋ ದಟ್ ಹಿ ವಿಲ್ ಡೆಫಿನೆಟ್ಲಿ ಬಿ ವೆರಿ ಕೇರ್ಫುಲ್ ಅಂಡ್ ಟೇಕ್ ಮೀ ಅಂಡ್ ಕಮ್ ಬ್ಯಾಕ್. ನೀನು ನನ್ನ ತಂದೆಯನ್ನು ನಂಬಲಿಕ್ಕೆ ಆಗದಿರ್ಬೋದು, ಆದ್ರೆ ನಾನು ನನ್ನ ತಂದೆಯನ್ನು ನಂಬ್ತೇನೆ. ಖಂಡಿತವಾಗಿ ನನ್ನ ತಂದೆ ನನ್ನನ್ನು ಆಚೆ ಕರ್ಕೊಂಡು ಹೋಗಿ ಈಚೆ ಕರ್ಕೊಂಡು ಬರ್ತಾನೆ. Hallelujah. Hallelujah. You know, that is child's heart. ಇದುವೇ ಒಂದು ಮಗುವಿನ ಹೃದಯ. Jesus said, anybody wants to enter the kingdom of God, let them have childlike heart. ಯೇಸು ಅದ ಕೇಳ್ತಾರೆ, ಯಾರಿಗಾದ್ರೂ ಪರಲೋಕಕ್ಕೆ ಹೋಗ್ಬೇಕಂದಿದ್ರೆ ಆತನಿಗೆ ಈ ಮಗುವಿನಂತ ಮನಸ್ಸಿರ್ಲಿ. The way the child trusts the father, ಹೇಗೆ ಒಂದು ಮಗು ತನ್ನ ತಂದೆಯನ್ನು ನಂಬ್ತದೋ, God wants to lead you through. ದೇವರು ಕೂಡ ಈ ರೀತಿ ನಮ್ಮನ್ನು ನಡೆಸ್ತಾರೆ. The path may look very thin like the thread. ನಾವು ನೋಡುವಂತ ದಾರಿ ಅದು ತುಂಬಾ ಸಪುರವಾಗಿರ್ಬೋದು ಈ ದಾರದ ಹಾಗೆ. Or like the rope that is around the Grand Canyon, it may look very thin and scary. ಇಡೀ ಸುತ್ತ ನೋಡುವಾಗ ಆ ದಾರ ತುಂಬಾ ಸಪುರವಾಗಿದೆ. Or maybe it is like the Sea of Galilee which started to wave when Peter was walking on the waters. When Peter was walking on the water, ಪೇತ್ರನು ಸಮುದ್ರದ ಮೇಲೆ ನಡೆಯುವಾಗ ಎಲ್ಲಾ ಕಡೆ ಪ್ರವಾಹವಿತ್ತು. You know, it might be scary like that. ಅದು ಅಲ್ಲೋಲ ಕಲ್ಲುವಾಗುವಂತ ಭಯವನ್ನು ತರುವಂತದಾಗಿರ್ತದೆ. Or maybe you are like the person who's going in the boat and suddenly there is a storm. ನಾವೆಲ್ಲಿ ಹೋಗ್ತಿರ್ಬೇಕಾದ್ರೆ ತುರಂತಾಗಿ ಒಂದು ತೂಫಾನ್ ಎದ್ದ ರೀತಿಯಲ್ಲಿ. Or maybe you are waiting for some miracle to happen and there was no food to eat. ಒಂದು ಅದ್ಭುತವಾಗದಿದ್ರೆ ನಮಗೆ ತಿನ್ಲಿಕ್ಕೆ ಆಹಾರವಿಲ್ಲ, ಈ ರೀತಿಯ ಸ್ಥಿತಿ ಇರಬಹುದು. Whatever the situation might be, ಯಾವುದೇ ಪರಿಸ್ಥಿತಿ ಇರಲಿ, your father knows it. Your father knows it. ದೇವರು ತಂದೆ ನಮ್ಮೊಂದಿಗಿದ್ದಾರೆ. And he will take care of it. ಆತನು ಅದರ ಜವಾಬ್ದಾರಿಯನ್ನು ವಹಿಸ್ತಾನೆ. Just hold him. ಆತನನ್ನು ಹಿಡ್ಕೊಳ್ರಿ. Trust him. ಆತನನ್ನು ನಂಬ್ರಿ. Believe him. ಆತನನ್ನು ನಂಬ್ರಿ. Believe his word. ಆತನ ಮಾತನ್ನು ನಂಬ್ರಿ. Your every day will be a miracle. ನಮ್ಮ ಪ್ರತಿ ದಿನ ಅದ್ಭುತವಾದ ದಿನವೇ. Hallelujah. Hallelujah. When there were thousands of people, there was no food. What did Jesus do? ಸಾವಿರಾರು ಜನ ಒಂದು ದಿನ ಅಲ್ಲಿ ನೆರೆದು ಬರುವಾಗ ಆಹಾರ ಇರಲಿಲ್ಲ. ಯೇಸು ಏನ್ ಮಾಡಿದ? Did he worry? ಆತನು ಚಿಂತಿಸಿದ್ನಾ? No. ಇಲ್ಲ. He gave thanks to the Father. ಆತನು ತಂದೆಗೆ ಸ್ತೋತ್ರ ಹೇಳಿದ. Not after the miracle, but before the miracle, he gave thanks to the Father. ಅದ್ಭುತ ಆದ ನಂತರವಲ್ಲ, ಅದ್ಭುತದ ಮೊದಲೇ ಆತನು ತಂದೆಗೆ ಸ್ತೋತ್ರ ಹೇಳಿದ. He gave thanks to the Lord who is provider, Jehovah Jireh. ಒದಗಿಸಿಕೊಡುವ ಯೆಹೋವ ಈರೆಗೆ ಆತನು ಸ್ತೋತ್ರ ಹೇಳಿದ. And what happened to the five bread and 2 fish? 5 ರೊಟ್ಟಿ 2 ಮೀನಿಗೆ ಏನಾಯ್ತು? It started to multiply. ಅದು ಗುಣಾಕಾರವಾಯಿತು. The word of God says, ದೇವರ ವಾಕ್ಯ ಹೇಳ್ತದೆ, as they started to share, ಅವರು ಯಾವಾಗ ಹಂಚಲು it ಪ್ರಾರಂಭಿಸಿದ್ರು, started to increase. ಅದು ಹೆಚ್ಚಾಗಲು ಪ್ರಾರಂಭವಾಯಿತು. It never got over. ಅದು ಮುಗಿದೋಗ್ಲಿಲ್ಲ. And 12 baskets were remaining. 12 ಪುಟ್ಟಿಗಳು ತುಂಬಿದವು ಎಂದು ವಾಕ್ಯ ಹೇಳ್ತದೆ. Hallelujah. Hallelujah. Praise God. Praise the Lord. You know, your life will be a miracle when you trust and lean on to God. ನಮ್ಮ ಜೀವಿತ ಅದ್ಭುತವಾಗಿರ್ತದೆ ಯಾವಾಗ ನಾವು ನಂಬಿ ನಮ್ಮ ದೇವರ ವಾಕ್ಯವನ್ನು ಹತ್ತುಕೊಳ್ತೇವೋ. Let's read one more time Luke 5:5. ಲೂಕ 5ನೇ ಅಧ್ಯಾಯ 5ನೇ ವಚನ ಮತ್ತೊಂದು ಸರ್ತಿ ನಾವು ನೋಡಿಕೊಳ್ಳುವ. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನು ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. Amen. Amen. ನಿನ್ನ ಮಾತಿನ ಮೇಲೆ. ಎರಡೇ ಸಂಗತಿ. Remember these 2 things before you go.
ನಾವು ಹಿಂದಕ್ಕೆ ಹೋಗುವ ಮೊದಲು ಈ ಎರಡು ಸಂಗತಿ ಜ್ಞಾಪಕ ಮಾಡಿಕೊಳ್ಳಿ. One is to stay connected with the presence of God. ದೇವರ ಪ್ರಸನ್ನತೆಗೆ ಯಾವಾಗಲೂ ನಾವು ಅಂಟಿಕೊಂಡಿರುವಂತದ್ದು. Okay, His presence is always there for you. ನಮಗೋಸ್ಕರ ಆತನ ಪ್ರಸನ್ನತೆ ಯಾವಾಗಲೂ ಇದೆ. He called you as a temple of the Holy Spirit. ನಾವು ದೇವರ ಆತ್ಮನಿಗೆ ಆಲಯವಾಗಿದ್ದೇವೆ. Stay connected with this presence. ಯಾವಾಗಲೂ ಆತನ ಪ್ರಸನ್ನತೆಯಲ್ಲಿ ನೆಲೆಗೊಂಡಿರೋಣ. Let your mind be aware that God is with you. ಓ ಯಾವಾಗಲೂ ನಮ್ಮ ಮನಸ್ಸಿಗೆ ತಿಳಿದಿಲ್ರಿ ದೇವರು ನಮ್ಮೊಂದಿಗೆ ಯಾವಾಗಲೂ ಇದ್ದಾನೆಂದು. Let your mind be aware that God is for you. ನಮಗೋಸ್ಕರ ದೇವರಿದ್ದಾನೆಂಬುದ ಯೋಚನೆ ಯಾವಾಗಲೂ ನಮ್ಮಲ್ಲಿ ಇರಲಿ. Hallelujah. Hallelujah. And the second thing is, ಎರಡನೇ ಸಂಗತಿ, guard your heart against doubts and fear. Guard your heart against doubt and fear. ಓ ಎಲ್ಲ ಭಯ ಮತ್ತು ಸಂಶಯ ಸಂಗತಿಗಳಿಂದ ನಮ್ಮ ಹೃದಯವನ್ನು ದೂರ ಇಡುವ. Praise God. Praise the Lord. Fear and faith cannot exist together. ಆ ಭಯ ಮತ್ತು ನಂಬಿಕೆ ಒಟ್ಟಾಗಿರಲು ಸಾಧ್ಯವಿಲ್ಲ. But when you set your heart on the word of God, ನಮ್ಮ ಹೃದಯವನ್ನು ದೇವರ ವಾಕ್ಯದಿಂದ ತುಂಬಿಸುವಾಗ the fear leaves, ಭಯವು ಹೋಗ್ತದೆ, the doubts break, ಎಲ್ಲ ಸಂಶಯಗಳು ಮುರಿದು and ಹೋಗ್ತದೆ, the faith increases. ನಂಬಿಕೆ ಹೆಚ್ಚಾಗ್ತದೆ. Let us pray.